ಇಂಡಿಯಾ ಸ್ವೀಟ್ ಹೌಸ್ ನಲ್ಲಿ ಟೋಟಲ್ ಸಿಹಿ ಪದಾರ್ಥಗಳು ಏನಾಗುತ್ತೆ ಅದರದ್ದು ಪ್ರೊಡಕ್ಷನ್ ಈ ಫ್ಲೋರ್ ನಲ್ಲಿ ಆಗುತ್ತೆ. ದಿಸ್ ಇಸ್ ಖೋವಾ ಪ್ರಿಪರೇಷನ್. ಹಾಲ್ನ ಹಾಕಿ ತೆಗ್ದ್ಬಿಟ್ಟು ಆರತ್ತೆ. ಇದು ಬಾಂಬೆ ಅಲ್ವಾ ಸರ್? ಇದನ್ನ ಇವಾಗ 24 hours ಅಲ್ಲಿ ನೋಡಿದ್ರೆ ನಿಮ್ಗೆ ಅದು ಡ್ರೈಯಿಂಗ್ ಆಗುತ್ತೆ. ಇದು ಖೋವಾ ರೆಡಿ, ಇವಾಗ ಆರತ್ತೆ. ದೇವ್ರಿಗೆ ಒಂದು ನೈವೇದ್ಯ ಮಾಡಿ ಆಮೇಲೆ ನಾವು ಕಳಿಸ್ಕೊಡೋದು. ಬೇಸಿಕಲಿ ನಮಗೊಂದು ಟೇಸ್ಟ್ ಇರುತ್ತೆ, ಸ್ಟ್ಯಾಂಡರ್ಡ್ ಟೇಸ್ಟ್ ಅದೇ ಬಂದಿರುತ್ತೆ. ಸರಿ, ಪಟಾಕ ಪಾಕ್ ನಮ್ಮಲ್ಲಿ ಮಾತ್ರ ಸಿಗೋದು. ಸಿಹಿ ಕೈ ಚಂದ್ರು ಸರ್ ಖುದ್ದಾಗಿ ರೆಸಿಪಿ ರೆಡಿ ಮಾಡಿ ನಾಮಕರಣ ಮಾಡಿ ನಮ್ಮಲ್ಲಿ ಇದು ಮಾಡ್ತಾ ಇರೋದು. ಓಕೆ, ಇದು ಆನಿಯನ್ ಸಮೋಸ, ಒಂದು ಪಟ್ಟಿ ಸಮೋಸ ಬರುತ್ತಲ್ಲ ಅದರದ್ದು ಪ್ರಿಪರೇಷನ್. ಇದು ಕಟೋರಿ ಚಾಟ್ ಅಂತ ಬರುತ್ತೆ, ರಾಜ್ ಕಚೋರಿ ಅಂತ ಬರುತ್ತಲ್ಲ ಅದಕ್ಕೆ ರಾಜ್ ಕಚೋರಿ ಇದು ಬೇಸು. ಏನಾಗಲಿ ಮುಂದೆ ಸಾಗುನಿ. ಕನ್ನಡಿಗರ ಸಾಹಸ. ಸುಮಾರು 35ಕ್ಕೂ ಹೆಚ್ಚು ಸಿಹಿ ಅಂಗಡಿಗಳು, ಸ್ವೀಟ್ ಶಾಪ್ಸ್ ಮಾಡಿರುವಂತಹ ಸಾಧಕರು ನಮ್ಮ ವಿಶ್ವನಾಥ್, ಶ್ವೇತಾ ಮತ್ತು ರಾಜೇಶ್ ಅವರ ಈ ಸಾಹಸಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವು ಇಂಡಿಯಾ ಸ್ವೀಟ್ ಹೌಸ್ ಜರ್ನಿ ಮಾತಾಡ್ತಾ ಇದ್ವಿ. ಅದರ ಮುಂದುವರೆದ ಭಾಗ ನೋಡಿ, ಇದು ಅವರ ಫ್ಯಾಕ್ಟ್ರಿ ಸ್ನೇಹಿತರೆ. ಸೆಂಟ್ರಲೈಸ್ಡ್ ಕಿಚನ್ ಅಥವಾ ಫ್ಯಾಕ್ಟ್ರಿ ಅಂತ ಕರಿಬೋದು. ಬೆಂಗಳೂರಿನ ಮಾಗಡಿ ರಸ್ತೆಯ ಕಾಮಾಕ್ಷಿ ಪಾಳ್ಯ ಹತ್ರ ಇರುವಂಥ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ ಸ್ನೇಹಿತರೆ ಇದು. ಇಲ್ಲಿ ಹೋಗೋಣ. ಇಂಡಿಯಾ ಸ್ವೀಟ್ ಹೌಸಲ್ಲಿ ಹೇಗೆ ಸಿಹಿ ತಿಂಡಿಗಳು ತಯಾರಾಗ್ತವೆ, ಎಷ್ಟು ಮುತುವರ್ಜಿಯಿಂದ ಎಷ್ಟು ಫ್ರೆಶ್ ಆಗಿ ಅವ್ರದನ್ನು ಮಾಡ್ತಾರೆ, ಹೈಜಿನಿಕ್ ಆಗಿ ಮಾಡ್ತಾರೆ ಅಂತ ಅನ್ನುವ ಕಂಪ್ಲೀಟ್ ಟೂರ್ ನಾವು ನೋಡೋಣ. ಸ್ವಾಗತ ನಿಮಗೆ ಕನ್ನಡಿಗರ ಈ ಸಾಹಸದ ಕೆಲಸಕ್ಕೆ. ಬನ್ನಿ ಹೋಗೋಣ ನೋಡೋಣ. ಸೊ ನೋಡಿ, ನಮ್ಮ ಒನನಲ್ಲಿ ವಿಶ್ವನಾಥ್ ಅವರು. ಸೊ ಸರ್, ತುಂಬ ಅದ್ಭುತವಾಗಿದೆ ನಿಮ್ಮ ಫ್ಯಾಕ್ಟ್ರಿ. ರಾಜೇಶ್ ಅವರು ಅಂತ. ಓಕೆ, ನಾವು ರಾಜೇಶ್ ಅವರೆಲ್ಲ ಒಟ್ಟಿಗೆ ಸೇರಿ ಶುರು ಮಾಡಿರೋ ಸಂಸ್ಥೆ ಇದು. ಓಕೆ, ಸೊ ಐ ಥಾಟ್ ಎಲ್ಲರೂ ಸರ್. ಇದೊಂದು 50,000 ಅಡಿ ಇದೆ ಸರ್. ಇದು ಟೋಟಲ್ 5 floors ಅಲ್ಲಿ ಇದೆ. ಹೆಚ್ಚು ಕಡಿಮೆ ಅಬೌಟ್ ಒಂದು 8,000-9,000 square foot ಬರುತ್ತೆ ಈಚ್ ಫ್ಲೋರ್. ಮೇಲ್ಗಡೆ ಇದು 5 floors ಅಲ್ಲಿ ಏನು ಮಾಡಿದ್ದೀವಿ, ಗ್ರೌಂಡ್ ಫ್ಲೋರಲ್ಲಿ ಡಿಸ್ಪ್ಯಾಚ್ ಇಟ್ಕೊಂಡಿದ್ದೀವಿ. ಓಕೆ, ಪ್ಲಸ್ ಸ್ಟೋರ್ ಇದೆ. ಗ್ರೌಂಡ್ ಫ್ಲೋರ್ ಪೂರ್ತಿ ಏನಿದೆ ಸ್ಟೋರ್ ರೂಮ್ ಥರ ಯೂಸ್ ಮಾಡಿದ್ದೀವಿ. ಒಂದು ರಾ ಮೆಟೀರಿಯಲ್ಸ್ಗೆ. ಫಸ್ಟ್ ಫ್ಲೋರಲ್ಲಿ ನಾವು ಆ್ಯಕ್ಚುಯಲ್ ಡಿಸ್ಪ್ಯಾಚ್ ಇಟ್ಕೊಂಡಿದ್ದೀವಿ. ಎಲ್ಲ ಬಿಲ್ಲಿಂಗ್ ಆಗಿ ಪ್ರತಿಯೊಂದು ಸ್ಟೋರ್ಸ್ಗೂ ಎಲ್ಲ ಲೆಕ್ಕ ಮಾಡಿ ಕರೆಕ್ಟಾಗಿ ಅದನ್ನು ಅಸಾರ್ಟನ್ನು ಅರೇಂಜ್ ಮಾಡಿಬಿಟ್ಟು ಅಲ್ಲಿಂದ ಕೆಳಗೆ ಕಳ್ಸೋದಕ್ಕೆ. ಅದು ಮೇಲ್ಗಡೆ ಫಸ್ಟ್ ಫ್ಲೋರಿಂದ ಇಲ್ಲಿಗೆ ಲಿಫ್ಟ್ ಮುಖಾಂತರ ಬಂದು ಇಲ್ಲಿಂದ ನಮ್ಮ ವೆಹಿಕಲ್ಸ್ ಏನು ನೀವು ನೋಡಿದ್ರಿ, ವೆಹಿಕಲ್ಸ್ ಮುಖಾಂತರ ಇದು ಒಂದೊಂದು ಔಟ್ಲೆಟ್ ಹೋಗುತ್ತೆ. ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರ್ನ ಫುಲ್ ಪ್ರೊಡಕ್ಷನ್ಗೆ ಬಳಸ್ತಾ ಇದ್ದೀವಿ. ಓಕೆ, ಒಂದು ಫ್ಲೋರಲ್ಲಿ ಸ್ವೀಟ್ಸ್ ಮಾಡ್ತೀವಿ, ಇನ್ನೊಂದು ಫ್ಲೋರಲ್ಲಿ ಚಾಟ್ಸು ಮತ್ತು ಸ್ನ್ಯಾಕ್ಸು, ನಮ್ಕೀನ್ಸ್ ಎಲ್ಲ ಮಾಡ್ತೀವಿ. ಅದ್ರ ಮೇಲ್ಗಡೆ ಫ್ಲೋರಲ್ಲಿ ಒಂದು ಕ್ಯಾಂಟೀನ್ ಮಾಡಿದ್ದೀವಿ. ಒಂದು ಎಲ್ಲರೂ ಕೂತು ಊಟ ಮಾಡಲಿಕ್ಕೆ ಒಂದು ಸ್ವಲ್ಪ ಜಾಗ ಎಲ್ಲ ಇದೆ. ಈ ಥರ ವ್ಯವಸ್ಥೆ ಇದೆ. ಇದು ಬಿಟ್ಟು ನಮ್ಮಲ್ಲಿರೋ ಎಂಪ್ಲಾಯೀಸ್ ಸ್ಟೇ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಒಂದು ಹೆಚ್ಚು ಕಡಿಮೆ ಒಂದು 20,000 square foot ಅಷ್ಟು ಒಂದು ಬಿಲ್ಡಿಂಗಲ್ಲಿ ಒಂದು 3 ಫ್ಲೋರಲ್ಲಿ ಬೇರೆಯವ್ರಿಗೆಲ್ಲ ನಮ್ಮವ್ರಿಗೆಲ್ಲ ಒಂದು ಅಕಾಮಿಡೇಷನ್ ಅರೇಂಜ್ ಮಾಡಿದ್ದೀವಿ. ಎಷ್ಟು ಜನ ಸರ್? ಇವಾಗ ಟೋಟಲಿ ಒಂದು ಕ್ಲೋಸ್ ಟು ಆಲ್ಮೋಸ್ಟ್ ಒಂದು 700 ಜನ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ. ಹೌದು, ಇಲ್ಲ, ಇದು ಮತ್ತು ಅಂಗಡಿ ಎರಡೂ ಸೇರಿ ಈ ಫ್ಯಾಕ್ಟ್ರಿಲಿ ಹೆಚ್ಚು ಕಡಿಮೆ ಒಂದು 350-400 ಜನ ವರ್ಕ್ ಮಾಡ್ತೀವಿ. ನಾವು ಫ್ಯಾಕ್ಟ್ರಿ ಶುರು ಮಾಡಬೇಕು ಅಂತ ಹೋದಾಗ ನಮಗೆ ಯಾರೋ ಇದೇ ಥರ ಪುಣ್ಯಾತ್ಮರು ದಾರಿ ಬಾಗಿಲು ತೆಗೆದು ಬನ್ನಿ ನೋಡಿ ಒಂದು ಸ್ವೀಟ್ ಫ್ಯಾಕ್ಟ್ರಿ ಯಾವ ಥರ ಇರಬೇಕು ಅಂತ ತೋರಿಸಿದ್ದಕ್ಕೆ ಅದನ್ನು ನೋಡಿ ನಮಗೆ ತೋಚಿದಂಗೆ ನಾವೇನೋ ಮಾಡಿದ್ದೀವಿ. ಇನ್ಯಾರೋ ಮುಂದೆ ಮಾಡಕ್ಕೆ ಹೊರಟಿರೋರು ಏನ ಕಲಿಬೇಕು ಮಾಡಬೇಕು ಅಂತಿದ್ರೆ ಬರಲಿ, ನೋಡಲಿ, ಅವ್ರಿಗೇನ ಇಷ್ಟ ಆದರೆ ಅವರು ಇದನ್ನು ಬೇಕಾದ್ರೆ ಅಳವಡಿಸ್ಕೊಳ್ಳಿ ಅವ್ರ ಲೈಫಲ್ಲಿ, ಅವ್ರ ಬಿಸ್ನೆಸ್ಸಲ್ಲಿ. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಹೌದು ಸರ್, ಇದೊಂದು ಸಣ್ಣ ರಿಸೆಪ್ಷನ್ ಇಲ್ಲಿ. ಓಕೆ, ಇವರು ಹರ್ಷಿತಾ ಅವರು ಅಂತ ಅಂದ್ಬಿಟ್ಟು ಅಂತ. ಓಕೆ, ನಮ್ಮಲ್ಲಿ QC ಹೆಡ್ ಆಗಿದ್ದಾರೆ. ಓಕೆ, ಕ್ವಾಲಿಟಿ ಚೆಕ್. ಹೌದು, ಕ್ವಾಲಿಟಿ ಎಲ್ಲ ಅವ್ರ ಇದರಲ್ಲೇ ಇರೋದು. ಪ್ರತಿ ಸ್ವೀಟ್ ತಿನ್ನೋಡ್ತಾರ ನೋಡಿ. ಹೌದು ಸರ್, ನೋಡಿ ಅವ್ರು ಹೆಂಗೆ ಅವ್ರು ಇರೋದು ನೋಡಿದ್ರೆ ಗೊತ್ತಾಗಲ್ವಾ? ಆಬ್ವಿಯಸ್ಲಿ ದಿನ 250-300 ಐಟಮ್ ತಿನ್ನೋಕ್ಕಾಗಲ್ಲ. ಬಟ್ ಆನ್ ಅ ರ್ಯಾಂಡಮ್ ಬೇಸಿಸ್ ಒಂದು ವಾರದಲ್ಲಿ ಎಲ್ಲ ಐಟಮ್ ಅಟ್ಲೀಸ್ಟ್ 1 ಇಲ್ಲ 2 ಸಲ ಟೆಸ್ಟ್ ಆಗೇ ಆಗುತ್ತೆ. ವೇರ್ ಫಿಸಿಕಲಿ ಇಟ್ ಈಸ್ ಟೇಸ್ಟೆಡ್ ಆ್ಯಂಡ್ ಚೆಕ್ಡ್. ಬರೀ ಸುಮ್ಮನೆ ನಾವು ನೋಡಿ ಚೆನ್ನಾಗಿದೆ ಆಯಿತು ಕಳಿಸಿದ ಅದೆಲ್ಲ. ಟೇಸ್ಟು ಚೆಕ್ ಮಾಡ್ತೀವಿ, ಫಿಸಿಕಲ್ ಅಪಿಯರೆನ್ಸು, ಟೇಸ್ಟು, ಅದಕ್ಕೆ ಶೆಲ್ಫ್ ಲೈಫಿಗೂ ಇಟ್ಬಿಟ್ಟು ಆ ಶೆಲ್ಫ್ ಲೈಫ್ ಪೂರ್ತಿ ಆಗ್ತಾ ಇದೆಯಾ ಇಲ್ಲ ಅಂತ ಅದನ್ನು ಚೆಕ್ ಮಾಡ್ತೀವಿ. ಇಲ್ಲಿ ಸ್ಟೋರ್ ಇದೆ. ಒಂದು ಏನು ಇದು ಮಾಡ್ತೀವಿ ಅಂದರೆ, ಈಗ ಸೀಸನ್ ನಮ್ಮದು ಸ್ಟಿಕ್ ಆಫ್ ದ ಸೀಸನ್. ಇವಾಗ ಫುಲ್ ವ್ಯಾಪಾರ, ಜನ ಜಾಸ್ತಿ ಹೆಚ್ಚಿಗೆ. ಈಗ ನಾವು ಏನು 700 ಜನ ಅಂತ ಹೇಳಿದ್ನಲ್ಲ, ಈ ಸೀಸನ್ ಟೈಮ್ಗೆ ನಾವು ಇನ್ನೊಂದು 500 ಜನ ಟೆಂಪ್ರರಿ ಸ್ಟಾಫ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಸೊ ಅದರಿಂದ ಏನಾಗುತ್ತೆ, ನಮ್ಮ ರೆಗ್ಯುಲರ್ ಹೈಜೀನು ಈ ಟೈಮಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದೇ ಜಾಗದಲ್ಲಿ ಹೆಚ್ಚಿಗೆ ಲೋಡ್ ಆಗಿರುತ್ತೆ ಒಂಥರ. ಓಕೆ, ಈಗ ನಾನು ಸ್ಟೋರ್ ತೋರಿಸ್ತೀನಿ. ಸ್ಟೋರ್ ರೆಗ್ಯುಲರ್ ಟೈಮಲ್ಲಿ ಸೂಪರ್ ಮಾರ್ಕೆಟ್ ಥರ ಇರುತ್ತೆ, ಇವತ್ತು KR ಮಾರ್ಕೆಟ್ ಆಗಿರುತ್ತೆ ಬೇಸಿಕ್ಲಿ. ಬನ್ನಿ. ಎಲ್ಲಿ KR ಮಾರ್ಕೆಟ್ ಅಂದ್ರಲ್ಲ ಸರ್, ಇದು
ಇಲ್ಲಿಂದ ರಾ ಮೆಟೀರಿಯಲ್ಸು ನಮ್ಮ ಪ್ರೊಡಕ್ಷನ್ ಫ್ಲೋರ್ಗೆ ಹೋಗಿ ಇದಾಗುತ್ತೆ. ಪ್ರತಿಯೊಂದು ಸ್ವೀಟ್ಗೂ ಏನಂತಂದರೆ ಒಂದು ರೆಸಿಪಿ, ಫಿಕ್ಸ್ಡ್ ರೆಸಿಪಿ ಇರುತ್ತೆ. ಸೊ ಈಗ ನಾವು ಮೈಸೂರು ಪಾಕ್ ಮಾಡ್ತೀವಿ ಅಂದರೆ ಒಂದು ಮೈಸೂರು ಪಾಕಿಗೆ ಆ ಬ್ಯಾಚ್ಗೆ ಆಗಷ್ಟು ಏನೇನು ಮೆಟೀರಿಯಲ್ಸ್ ಬೇಕು ಅಷ್ಟು ಮಾತ್ರ ಈ ಸ್ಟೋರಿಂದ ತೆಗೆದುಕೊಡ್ತಾರೆ. ಸರ್ ಈಗ ಅದೇ ಮೈಸೂರು ಪಾಕ್ ಎಕ್ಸಾಂಪಲ್ ತೊಗೊಂಡ್ರೆ, ಮೈಸೂರು ಪಾಕ್ ಒಂಥರ ನಮ್ಮದು ನ್ಯಾಷನಲ್ ಸ್ವೀಟ್ ಅಂತ ಇಟ್ಕೊಳ್ಳಿ, ಒಂಥರ ಕರ್ನಾಟಕದ ಹೆಮ್ಮೆ. ಸೊ ಎಲ್ಲರೂ ಮೈಸೂರು ಪಾಕ್ ಮಾಡ್ತಾರೆ. ಈಗ ಒಂದೊಂದು ಅಂಗಡಿಲಿ ಒಂದೊಂದು ಸಂಸ್ಥೆಯಲ್ಲಿ ಸಿಗೋಂಥ ಮೈಸೂರು ಪಾಕು ಇನ್ನೊಬ್ರಿಗೂ ವ್ಯತ್ಯಾಸ ಇರುತ್ತೆ. ಏನು ವ್ಯತ್ಯಾಸ ಅಂದರೆ ಅವರ ಒಂದು ಸ್ಮಾಲ್ ಚೇಂಜಸ್ ಅದಲ್ಲಿ ಏನು ತಂದಿರ್ತಾರೆ ಅಂತ. ಈಗ ನಮ್ಮಲ್ಲಿ ನಾನು ಹೇಳಬೇಕು ಅಂತಂದರೆ ನಾವು ಮೈಸೂರು ಪಾಕಿಗೆ ಎಮ್ಮೆ ತುಪ್ಪನೇ ಬಳಸೋದು. ಟೆಕ್ಸ್ಚರ್ನಲ್ಲಿ, ಟೇಸ್ಟ್ನಲ್ಲಿ, ಫೀಲ್ನಲ್ಲಿ ತಿಂದಾಗ ಗೊತ್ತಾಗುತ್ತೆ ನಿಮಗೆ ಆ ಥರ. ಸೊ ಈ ಥರ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಒಂಥರ ಫೈನಲಿ ಎಂಡ್ ಕಸ್ಟಮರ್ ತಿನ್ನೋವಾಗ ಅವ್ರಿಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬೋದೇ ಹೊರತು ಯಾಕೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಇದು ಒಂದು ಬ್ಯಾಕ್ಗ್ರೌಂಡ್. ಮೈಸೂರು ಪಾಕ್ ಮಾತಾಡ್ತಾ ಇದ್ದೀವಿ. ಮೈಸೂರು ಪಾಕ್ ಚಾಲು ಆಗಿದ್ದು ಒಂದೇ ವೆರೈಟಿಯಿಂದ. ಇವಾಗ ಮಾರ್ಕೆಟ್ ನಲ್ಲಿ 10 ವೆರೈಟಿ ಮೈಸೂರು ಪಾಕ್ ಸಿಗುತ್ತೆ. ಹೌದಾ? ಕ್ಯಾರೆಟ್ ಮೈಸೂರು ಪಾಕ್ ಅಂತೆ, ಕಾಜು ಮೈಸೂರು ಪಾಕ್, 5 ವೆರೈಟಿ ಮೈಸೂರು ಪಾಕ್ ಇದೆ ಇಂಡಿಯಾ ಸ್ವೀಟ್ ಹೌಸ್ ಅಲ್ಲಿ. ಹೌದು, 5 ವೆರೈಟಿ ಇದೆ. ಆದಷ್ಟು ಮಟ್ಟಿಗೆ ನಾವು ರಾ ಮೆಟೀರಿಯಲ್ಸ್ ನ ಚೂಸ್ ಮಾಡೋದು ಇಸ್ ಬೇಸ್ಡ್ ಆನ್ ದ ಕ್ವಾಲಿಟಿ ಅಂಡ್ ದ ಬ್ರ್ಯಾಂಡ್ ಅಂಡ್ ದಿ ಫ್ಯಾಕ್ಟ್ರಿ. ಈಗ ಫಾರ್ ಎಕ್ಸಾಂಪಲ್ ನಾನು ಸಣ್ಣ ಪುಟ್ಟ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ಸಕ್ಕರೆ ಈಸ್ 80% ಆಫ್ ದಿ ಪ್ರೊಡಕ್ಷನ್ or the stock what you will see is about 70%, and the next highest is the ನಾವುದು ಗೋಡಂಬಿ ಆಗಲಿ, ಬಾದಾಮಿ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ. ಈಗ ಸಕ್ಕರೆ ತೊಗೊಂಡ್ರೆ ಜನರಲಿ ಸಕ್ಕರೆ ಮಾರ್ಕೆಟ್ನಲ್ಲಿ ತೊಗೊಂಡಾಗ ಆಕ್ಷನಲ್ಲಿ ಬರುತ್ತೆ. ಸೊ ನೀವು ಅದೇ ಬ್ರ್ಯಾಂಡಿದ್ದು ಅದೇ ಮಿಲ್ಲಿಂದು ಬರೋದು ಗ್ಯಾರಂಟಿ ಇಲ್ಲ. ಸೊ ನಾವೇನು ಮಾಡಿದ್ವಿ, ಒಂದು ಲೆವೆಲ್ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದ್ರೂ ವಿ ಡೈರೆಕ್ಟ್ ಫ್ರಮ್ ದ ಮಿಲ್ಲಿಂದ ಡೈರೆಕ್ಟ್ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ಸೊ ನಮಗೆ ನೀವು ಹಿಂದ್ಗಡೆ ನೋಡಿದ್ರೆ ಮಧುರ್ ಶುಗರೇ ಬೆಳೆಸ್ತೀವಿ ನಾವು. ಅದು ನಮಗೆ ಪ್ರತಿ ಬ್ಯಾಚು ಪ್ರತಿ ದಿನ ಯಾವಾಗ ಬಂದ್ರೂ ಒಂದೇ ಕ್ವಾಲಿಟಿ, ಒಂದೇ ಕನ್ಸಿಸ್ಟೆನ್ಸಿ, ಒಂದೇ ಗ್ರೇಡ್ ಆಫ್ ಶುಗರ್. ಸೊ ದಟ್ಸ್ ಒಂದೇ ಟೇಸ್ಟ್. ಮುಂದೆ ಪ್ರೊಡಕ್ಷನ್ ಫ್ಲೋರ್ ನೋಡೋಣ ಬನ್ನಿ ಸರ್. ತಂದೆಯವರು ಬೇಸಿಕ್ಲಿ. ಸೊ ನಾವೆಲ್ಲ ಸ್ಟೋರ್ಸ್ದು ಡೈಲಿ ಒಂದು ರೌಂಡ್ QC ಚೆಕ್ ಮಾಡಿ ಬರ್ತಾರೆ. ಓಕೆ, ಪ್ರತಿಯೊಂದು ಸ್ಟೋರ್ಗೂ ಮಿನಿಮಮ್ ಅಂದರೆ ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು 4-5 ಸ್ಟೋರ್ಗೆ ವಿಸಿಟ್ ಮಾಡ್ತಾರೆ. ಪ್ರತಿಯೊಂದು ಸ್ಟೋರ್ ಒಂದು 1 ಅವರ್ ಇದ್ದು ಏನಾಗ್ತಿದೆ, ಸರಿ ಇದೆಯಾ ಇಲ್ವಾ, ಮತ್ತೊಂದು ಎಲ್ಲ ನೋಡಿ ಬರ್ತಾರೆ ಒಂಥರ. ವೆಂಕಟಾಚಲಮೂರ್ತಿ ಅಂತ. ಏನು ಮಾಡ್ತೀರಿ ಮೊದಲು? ನಾನು ಮೊದಲು ಸ್ಟೇಟ್ ಮಾರ್ಕೆಟಿಂಗ್ ಫೆಡರೇಷನ್ ಮ್ಯಾನೇಜರ್ ಆಗಿದ್ದೆ. ಕೆಲಸಕ್ಕೆ ಹೋಗೋದು ಇಲ್ಲ, ನಮ್ಮ ಮೊದಲಿಂದ ಉರಿದುಂಬಿಸೋದೇ ಕೆಲಸವೇ, ಯಾವುದನ್ನು ಕೆಳತಳ್ಳೋದು ಯಾವುದೂ ಇಲ್ಲ ನಮ್ಮ ಹತ್ರ. ಏನು ಮಾಡ್ತಿದ್ರೆ ಮಾಡಿ. ಲಾಸು ಆಗಿದೆ, ಆಮೇಲೆ ಅನುಭವನೂ ಆಗಿದೆ ನಮಗೆ, ಅದರಿಂದ ಏನು ಯೋಚನೆ ಇಲ್ಲ. ಫೀಸ್ ಕಟ್ಟಿದ್ದೀವಿ ಅಷ್ಟೇ ಸರ್ ಕಲಿಯೋದಕ್ಕೆ. ಲಾಸ್ ಅನ್ನೋದು ಒಂದು ಫೀಸ್ ಅಷ್ಟೇ, ಅದು ಇನ್ನೇನಿಲ್ಲ. ನಾವು ಕಳ್ಕೊಂಡ್ರೆ ಮಾತ್ರ ಅನುಭವ ಸಿಗುತ್ತೆ. ಬೇರೆಯವ್ರ ದುಡ್ಡಲ್ಲಿ ನಾವು ಬೇರೆಯವ್ರ ದುಡ್ಡು ಕಳೆದ್ರೆ ಅದು ಅನುಭವ ಅನ್ಸಲ್ಲ, ಅದು ಪೋಲು ಅಂತ ಆಗುತ್ತೆ ಅದು. ಒಳ್ಳೆ ಮಗ. ಅಗೇನ್ ದಿಸ್ ಇಸ್ ನಾಟ್ ದ ಡೈಲಿ ಕಂಡೀಷನ್, ಬಟ್ ಇವತ್ತೇನಂತಂದರೆ ಅಗೇನ್ ಅವಾಗ ಹೇಳಿದಾಗೆ KR ಮಾರ್ಕೆಟ್ ಆಗಿದೆ ಇವತ್ತು. ಬಿಕಾಸ್ ನಮ್ಮ ರೆಗ್ಯುಲರ್ ಸ್ಟಾಫ್ಗಿಂತ 2 ಪಟ್ಟು ಹೆಚ್ಚಿಗೆ ಸ್ಟಾಫು ವರ್ಕ್ ಮಾಡ್ತಾ ಇದ್ದಾರೆ ಇವತ್ತು. ಸೊ ಫಸ್ಟ್ ನಿಮಗೆ ಮೈಸೂರು ಪಾಕೆ ತೋರಿಸೋಣ ಅಂತ. ಸೊ ಮೈಸೂರು ಪಾಕ್ ರೆಡಿ ಆಗಿಬಿಟ್ಟು ಸೆಟ್ಟಿಗೆ ಆಗೋದು ಆ ಟ್ರೇನಲ್ಲಿ. ಆ ಟ್ರೇನಿಂದ ಡಿಮೋಲ್ಡ್ ಆಗಿ ನಾವು ಅದಕ್ಕೆ ಲೈನ್ಸ್ ಕಟ್ ಮಾಡಿ ಇದನ್ನು ಫೈನಲಿ ಹ್ಯಾಂಡ್ ಕಟಿಂಗ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ದಿಸ್ ಇಸ್ ಬಿಕಮ್ ದ ಎಲ್ಲಕ್ಕಿಂತ ಜನಪ್ರಿಯ ಆಗಿರೋದು ಮೈಸೂರು ಪಾಕ್. ಇದು ಟ್ರೆಡಿಷ್ನಲ್ ಇದಿಲ್ಲ. ಟ್ರೆಡಿಷ್ನಲ್ ಇರೋದು ನಮ್ಮದು ಸ್ವಲ್ಪ ಗಟ್ಟಿ ಮೈಸೂರು ಪಾಕ್ ಏನು ಬರುತ್ತೆ ಅದು ಆ್ಯಕ್ಚುಲಿ ಟ್ರೆಡಿಷ್ನಲ್ ಮೈಸೂರು ಪಾಕು. ಬಟ್ ಸುಮಾರು ವರ್ಷಗಳಿಂದ ಇವಾಗ ಈ ಸಾಫ್ಟ್ ಮೈಸೂರು ಪಾಕು ಅವ್ರ ಮೆಲ್ಟ್ ಇನ್ ದ ಮೌತ್ ಮೈಸೂರು ಪಾಕ್ ಏನು ಹೇಳ್ತಾರೆ, ಅದು ಹ್ಯಾಸ್ ಬಿಕಮ್ ದಿ ಮೋಸ್ಟ್ ಪಾಪ್ಯುಲರ್ ಮೈಸೂರು ಪಾಕ್ ವಿಚ್ ಹಸ್ ಬಿನ್ ಲೈಕ್ಡ್ ಬೈ ದಿ ಕನ್ಸ್ಯೂಮರ್ಸ್. ಸೊ ಪ್ಲೀಸ್ ಇದು ಕಟಿಂಗ್ ಆಗಿಬಿಟ್ಟು ಫಸ್ಟ್ ನೀವು ಬಾಯಿನ ಸಿಹಿ ಮಾಡಿಸಿ ಕಟಿಂಗ್ ಕರೋ ಬೈ ಸರ್. ಅದಕ್ಕೆ ಹೇಳೋದು ಹ್ಯೂಮನ್ ಟಚ್ ಇಂಪಾರ್ಟೆಂಟು. ಇಟ್ ಇಸ್ ಅ ಬೆರಲ್ ಮೆಷರ್ಮೆಂಟು. ಸೊ ಇದು ಲೈನ್ಸು ನಮಗೆ ಇದು ಏನು ಅಪ್ರಾಕ್ಸಿಮೇಟ್ಲಿ ವೇಟೇಜ್ ಫಿಕ್ಸ್ ಆಗಿರುತ್ತೆ. ಈ ಲೈನ್ ಡ್ರಾಯಿಂಗ್ ಸ್ಕೇಲಿಂದ ಆಗುತ್ತೆ. ಫೈನಲ್ ಕಟ್ಟಿಂಗ್ ಇಸ್ ಬೆರಲ್ ಮೆಷರ್ಮೆಂಟು. ಸೊ ಅದು ನಿಮಗೆ ಕರೆಕ್ಟಾಗಿ ಅದೇ ಮೆಷರ್ಮೆಂಟ್ ಪರ್ ಪೀಸ್ ಬರುತ್ತೆ. ಅವ್ನು ಕಟ್ಟಿಂಗ್ ಅವನೇ ಸರ್, ಅವನದೇ ಬೆರಳು, ಅದು ಬೇರೆ ಬೆರಳು ಮಾಡೋದು. ಅದನ್ನು ಪ್ರತಿಯೊಂದು ಕಟ್ಟರಿಗೆ ಬೆರಳು ಮೆಷರ್ಮೆಂಟ್ ಇರುತ್ತೆ. ಇಂಡಿಯಾ ಸ್ವೀಟ್ ಹೌಸ್ ಅಲ್ಲಿ ತಯಾರಾದಂಥ ಶುದ್ಧವಾದ ಮೈಸೂರು ಪಾಕು ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಬಟ್ ಇದು ನಾನು ತಿನ್ನಕ್ಕೆ ಮುಂಚೆ ನನ್ನೆಲ್ಲ ಈ ಸಹೋದರರು ಒಳ್ಳೇದಾಗಲಿ ಅಂತ ಸರ್ ಶುರು ಮಾಡ್ತೀನಿ. ತೊಗೊಳ್ಳಿ, ಅದು ಒಂದು ಬೈಕ್ ತೊಗೊಳ್ಳಿ. ಅದ್ಭುತವಾದ ಮೈಸೂರು ಪಾಕು.
ಅವ್ರ ಹೆಸರು ಹೇಳಿದ್ರು ರಾಜೇಶ್ ಸರ್, ಮೌತ್ ಮೆಲ್ಟಿಂಗ್ ಅಂತ, ಬಾಯಲ್ಲಿ ಕರಗೋಗ್ತಾ ಇದೆ. ನಾವು ಎಫರ್ಟ್ ಹಾಕಿ ಕರಗಿಸ್ಬೇಕು ಅಂತ ಏನಿಲ್ಲ, ಅದು ಬಾಯಲ್ಲೇ ಕರಗೋಗ್ತಾ ಇದೆ. ಅವ್ರು ಹೇಳಿದಾಗೆ ಅನೇಕ ಮೈಸೂರು ಪಾಕ್ಗಳಿದ್ದಾವೆ, ಆದರೆ ಇಂಡಿಯಾ ಸ್ವೀಟ್ ಹೌಸ್ನ ಮೈಸೂರು ಪಾಕ್ ಅದರದ್ದೇ ಸಿಗ್ನೇಚರ್ ಇದೆ, ಪ್ರತಿಯೊಬ್ಬರು ಅವ್ರದ್ದೇ ಸಿಗ್ನೇಚರ್ ಇರುತ್ತೆ. ಸೊ ಇದು ಸಿಗ್ನೇಚರ್ ಸ್ಟೈಲ್ ಮೈಸೂರು ಪಾಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಶುಭವಾಗಲಿ, ನಿಮ್ಗೆ ತಿನ್ನಿಸ್ಬೋದ? ಆಯಿತು ಸರ್. ನಮ್ಮ ಸಹೋದರರಿಗೆಲ್ಲ ಒಳ್ಳೇದಾಗಲಿ, ನಮ್ಮ ಸಹೋದರಿಗೆ ಒಳ್ಳೇದಾಗಲಿ ಮೇಡಮ್. ಥ್ಯಾಂಕ್ ಯು. ರಾಜೇಶ್ ಸರ್, ಹ್ಯಾಪಿ ದಸರಾ ಮೇಡಮ್. ಥ್ಯಾಂಕ್ ಯು. ಇಂಡಿಯಾ ಸ್ವೀಟ್ ಹೌಸ್ನಲ್ಲಿ ಟೋಟಲ್ ಸಿಹಿ ಪದಾರ್ಥಗಳು ಏನಾಗುತ್ತೆ ಅದರದ್ದು ಪ್ರೊಡಕ್ಷನ್ನು ಈ ಫ್ಲೋರ್ನಲ್ಲಿ ಆಗುತ್ತೆ. ಸೊ ಇಲ್ಲಿ ನಾವು ಬ್ರಾಡ್ ಆಗಿ ಒಂದು 4 ಸೆಕ್ಷನ್ನಲ್ಲಿ ಡಿವೈಡ್ ಮಾಡಿದ್ದೀವಿ. ಒಂದು ಹಾಲ್ ಸೆಕ್ಷನ್ನು, ಮಿಲ್ಕ್ ಸೆಕ್ಷನ್ನು, ನಮ್ಮ ಫಾರ್ಮಿಂದ ಏನು ಬರುತ್ತೆ ಅದರಿಂದ ಏನು ಬೆಂಗಾಲಿ ಸ್ವೀಟ್ಸ್ ಪ್ರಿಪೇರ್ ಆಗುತ್ತೆ ಅದು ಒಂದು ಪಾರ್ಟ್ ಆಫ್ ದಿಸ್ ಫ್ಲೋರ್. ಇನ್ನು ಒಂದು ಪಾರ್ಟ್ನಲ್ಲಿ ನಾವು ಮೈದಾ ಬೇಸನ್ದು ಸ್ವೀಟ್ಗಳು ಏನಿದೆ, ಚಂದ್ರಕಲಾ ಆಗಲಿ, ಸೂರ್ಯಕಲಾ ಆಗಲಿ, ಇಲ್ಲ ಹಲ್ವಾ ಆಗಲಿ, ಇಲ್ಲ ಸೋನ್ ಪಾಪಡಿ ಆಗಲಿ, ಅದನ್ನು ಮಾಡ್ತೀವಿ. ಇನ್ನೊಂದು ಸೆಕ್ಷನ್ನಲ್ಲಿ ಡೀಪ್ ಫ್ರೈಡ್ ಘೀ ಸ್ವೀಟ್ಸ್, ಮತ್ತು ಇನ್ನೊಂದು ಸೆಕ್ಷನ್ನಲ್ಲಿ ನಮ್ಮದು ಡ್ರೈ ಫ್ರೂಟ್ ಸ್ವೀಟ್ಸು. ಸೊ ಈ 4 ಪೋರ್ಷನ್ನ ಬ್ರಾಡಾಗಿ ಡಿವೈಡ್ ಆಗಿದೆ. ಈ ಜಾಗದಲ್ಲಿ ಏನು ನಿಂತಿದ್ದೀವಿ ಇದು ಪ್ಲಸ್ ಹಿಂಭಾಗ ಇರೋ ಜಾಗದಲ್ಲಿ ಇದು ಪ್ರೀ ಆ್ಯಂಡ್ ಪೋಸ್ಟ್ ಪ್ರಿಪರೇಷನ್ನು. ಎಲ್ಲ ಐಟಮಿಗೆ ಸ್ವಲ್ಪ ಪ್ರೀ ಪ್ರಿಪ್ರೇಷನು, ಪೋಸ್ಟ್ ಪ್ರಿಪ್ರೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಾದಾಮ್ ನಾವು ಏನಾದರೂ ಬಳಸಬೇಕಂತಂದರೆ ಅದನ್ನು ಬಾಯ್ಲ್ ಮಾಡಿ ಸಿಪ್ಪೆ ತೆಗೆಸ್ಬಿಟ್ಟು ಅದಕ್ಕೆ ಕಟ್ಟಿಂಗ್ ಇಲ್ಲ ಪೌಡ್ರ್ ಮಾಡಿ, ಸೊ ಅದೆಲ್ಲ ರೆಡಿ ಇಲ್ಲ ಆಗುತ್ತೆ. ಬೆಂಗಾಲಿ ಐಟಮ್ಗೂ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ. ಒಂದು ಪ್ರಶ್ನೆ, ತಮ್ಮದು 30ಕ್ಕೂ ಹೆಚ್ಚು ಅಂಗಡಿಗಳಿದಾವಲ್ಲ, ಅವೆಲ್ಲ ನಿಮ್ಮ ಓನ್ಡಾ ಅಥವಾ ಫ್ರಾಂಚೈಸ್ಡಾ ಅಥವಾ ಹೇಗೆ ಅವೆಲ್ಲ? ಸರಿ, ನಮ್ಮ ಎಲ್ಲ ಅಂಗಡಿಗಳು ಬಂದು ಫ್ರಾಂಚೈಸ್ ಇನ್ವೆಸ್ಟೆಡ್ ಕಂಪ್ನಿ ಆಪರೇಟೆಡ್ ಅನ್ನೋ ಮಾಡೆಲಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಏನಂಗಂತಂದ್ರೆ ಫ್ರಾಂಚೈಸಿಗಳು ಅದರಲ್ಲಿ ಹಣ ಹೂಡಿಕೆ ಮಾಡ್ತಾರೆ ಒಂದೊಂದು ಅಂಗಡಿಗಳಲ್ಲೂ. ಹೌದು, ನೀವು ಇಂಡಿವಿಜುವಲ್ಲು ನಿಮಗೆ ಸ್ವೀಟ್ ಬಿಸ್ನೆಸ್ ಮಾಡೋ ಒಂದು ಇಂಟ್ರೆಸ್ಟ್ ಇದ್ದರೆ ನೀವು ಈ ಒಂದು ಅಂಗಡಿಯಲ್ಲಿ ಒಂದು ಬ್ರಾಂಚಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಬಟ್ ಆ ಬ್ರಾಂಚಿನ ಕಂಪ್ಲೀಟ್ ಆಪ್ರೇಷನ್ ಏನಿದೆ, ಕಂಪ್ಲೀಟ್ ವಹಿವಾಟು ಕಂಪ್ಲೀಟ್ ನಾವೇ ನೋಡ್ಕೊತೀವಿ, ಕಂಪ್ನಿಯವರೇ ಮಾಡ್ತಾರೆ. ಯಾವುದು ಕೂಡ ನೀವು ನಡೆಸೋ ಅಂಥದ್ದಿರಲ್ಲ. ಇದನ್ನು ಫ್ರಾಂಚೈಸ್ ಇನ್ವೆಸ್ಟೆಡ್ ಕಂಪ್ನಿ ಆಪ್ರೇಟೆಡ್ ಅಂತ ಹೇಳ್ತೀವಿ. ಆ ಮಾಡೆಲ್ಗೆ ಎಷ್ಟು ವೆರೈಟಿ ಸ್ವೀಟ್ ಮಾಡ್ತೀರಿ ನೀವು ಸರ್? ಟೋಟಲ್ ಆಗಿ ಈ ಫ್ಲೋರ್ನಲ್ಲಿ ಅರೌಂಡ್ 150ರಿಂದ 175 ವೆರೈಟಿ ಸ್ವೀಟ್ಸ್ ಆಗುತ್ತೆ ಸರ್. 175 ದಿನ ಆಗಲ್ಲ, ದಿನದಲ್ಲಿ ನಂದು ಒಂದು 70, 80, 90 ಐಟಮ್ಸ್ ಡೈಲಿ ಆಗುತ್ತೆ. ಮಿಕ್ಕಿದು ಸ್ವಲ್ಪ ವೀಕೆಂಡ್ ಐಟಮ್ಸ್ ಇರುತ್ತೆ, ಸ್ವಲ್ಪ ಆಲ್ಟರ್ನೇಟಿವ್ ಐಟಮ್ಸ್ ಇರುತ್ತೆ, ಕೆಲವೊಂದು ಸೀಸ್ನಲ್ಲು ಇಲ್ಲ ಹಬ್ಬ ಬೇಸ್ಡ್ ಐಟಮ್ಸ್ ಇರುತ್ತೆ. ಈಗ ಯಾವ್ದು ಹಬ್ಬ ಬರುತ್ತೆ ಎಲ್ಲ ಪ್ರತಿಯೊಂದು ಹಬ್ಬದಲ್ಲಿ ಒಂದು ಸ್ವೀಟ್ ವಿಶೇಷವಾಗಿರುತ್ತೆ. ಸೇವರೀಸು ಚಾಟ್ಸ್ ಬಿಟ್ಟು ಸ್ವೀಟ್ಸ್ ಮಾತ್ರ ಒಂದು 175 ಐಟಮ್ಸ್ ಆರಾಮಾಗಿ ಬರುತ್ತೆ. ಅದೆಲ್ಲ ಸೇರಿದೆ ಒಂದು 250ರಿಂದ 280 ಐಟಮ್ಸ್ವರೆಗೂ ಬರುತ್ತೆ. ಹಾಲನ್ನ ನಾವು ಬೇರೆ ಬೇರೆ ಐಟಮಿಗೂ ಡಿವೈಡ್ ಮಾಡ್ತೀವಿ. ಅದರಿಂದ ಬೆಂಗಾಲಿ ಐಟಮ್ ಆಗಲಿ, ಖೋವಾ ಆಗಲಿ, ಬೇರೆ ಥರ ಕ್ರೀಮ್ಗಳಾಗತ್ತೆ, ಬೇರೆ ಬೇರೆ ಐಟಮಿಗೆ ಅದಕ್ಕೆಲ್ಲ ನಾವು ಹಾಲನ್ನ ಡಿವೈಡ್ ಮಾಡ್ತೀವಿ. ಸೊ ಬೆಳಿಗ್ಗೆ ಹೊತ್ತು ಫಸ್ಟ್ ಬಂದಿದ್ದ ತಕ್ಷಣ ನಾವು ಬೆಂಗಾಲಿ ಐಟಮಿಗೆ ರಸಗುಲ್ಲ ಆಗಲಿ, ಚಮಚಮ ಆಗಲಿ, ಅದಕ್ಕೆ ಏನು ಹಾಲು ಬೇಕು ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಅದಕ್ಕೆ ಐಟಮ್ಸ್ ಮಾಡ್ತೀವಿ. ನೆಕ್ಸ್ಟ್ ಹಾಲನ್ನ ನಾವು ತೊಗೊಂಡ್ಬಿಟ್ಟು ಖೋವಾ ನಮ್ಮದೇ ನಮ್ಮ ಫಾರ್ಮಿಂದ ಬರೋ ಹಾಲಿಂದನೇ ನಾವು ಖೋವಾ ಮಾಡ್ತೀವಿ ಇನ್ ಹೌಸು. ಸೊ ಇದು ಖೋವಾ ಆಗುತ್ತೆ. ದಿಸ್ ಇಸ್ ಖೋವಾ ಪ್ರಿಪ್ರೇಷನು. ಹಾಲನ್ನ ಹಾಕಿ ಅದನ್ನು ಕಂಟಿನ್ಯೂಸ್ ಆಗಿ ಓಡಿಸ್ತಾ ಇರ್ತಾರೆ. ಹುಡುಗ ನೋಡ್ತಾನೆ ಹೆಂಗಾಗಿದೆ, ಯಾವಾಗ ತೆಗಿಬೇಕು, ತೆಗೆದ್ಬಿಟ್ಟು ಆರುತ್ತೆ. ಇದಕ್ಕೆ ತಕ್ಕಂತೆ ಬೇಕಂದ್ರೆ ಸಕ್ಕರೆ ಹಾಕ್ತೀವಿ. ಇದು ಆರಿಸ್ತಾ ಇರೋದು ಖೋವಾ. ಹೌದು, ಅದು ಹಾಲಿಂದ ಈ ಲೆವೆಲಿಗೆ, ಈ ಲೆವೆಲಿಂದ ಈ ಲೆವೆಲಿಗೆ ಬರುತ್ತೆ. ಈ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ ಹಾರಿದ ಮೇಲೆ ಬರುತ್ತೆ. ಆಮೇಲೆ ಅದನ್ನು ಉಂಡೆ ಮಾಡಿಬಿಟ್ಟು ಬೇರೆ ಬೇರೆ ಪ್ರಾಡಕ್ಟ್ಸಿಗೆ ಯೂಸ್ ಆಗುತ್ತೆ. ಅದರಿಂದ ಪೇಡ ಆಗುತ್ತೆ, ಬರ್ಫಿಗಳಾಗತ್ತೆ, ಕೆಲವೊಂದು ಐಟಮಿಗೆ ಸ್ಟಫಿಂಗ್ ಹೋಗುತ್ತೆ, ಅದಕ್ಕೆ ಸ್ಟಫಿಂಗ್ ಯೂಸ್ ಆಗುತ್ತೆ. ಸೊ ಆದಷ್ಟು ಖೋವಾ ನಮ್ಮದು ನಾವು ಇನ್ ಹೌಸೇ ಮಾಡ್ತೀವಿ. ಇಲ್ಲಿ ಫಸ್ಟು ನಾನು ಹೇಳಬೇಕಂತಂದ್ರೆ ಏನಂತಂದರೆ, ನಾವು ಕೆಳಗೆ ಏನು ಮಾತಾಡಿದ್ವಿ, ಆಟೋಮೇಷನ್ ಟು ಲೇಬರ್ ಡಿಪೆಂಡೆನ್ಸಿ, ಈ ಥರ ಮಷೀನ್ಸ್ಗಳು ಹ್ಯಾವ್ ಹೆಲ್ಪ್. ಸ್ವಲ್ಪ ಪ್ರೆಷರ್ ನಮಗೆ ಹುಡುಗರ ಮೇಲೆ ಏನಿತ್ತು ತೆಗೆದಿದೆ. ಮುಂಚೆ ಇದೇ ಕೆಲಸ ಕುರ್ಪಿ ಕಡೆಯಿಂದ 7 kg 8 kg ಬ್ಯಾಚಲ್ಲಿ ಆಗ್ತಾಯಿತ್ತು. ಇವಾಗ ಈ ಥರ ಮಷೀನ್ಸ್ ಬಂದ ಮೇಲೆ ಒಂದು ಬ್ಯಾಚಲ್ಲಿ 50 ಕಿಲೋ ಆಗುತ್ತೆ. ಬದಲು ಇದನ್ನು ಯಾಕಂದರೆ ಇದು ಹಲ್ವಾ, ಸೊ ಮಾಡ್ತಾ ಮಾಡ್ತಾ ಗಟ್ಟಿ ಆಗುತ್ತೆ. ಆ್ಯಕ್ಚುಲಿ ಸ್ವೀಟ್ ಫ್ಯಾಕ್ಟ್ರಿ ಈಸ್ ಒನ್ ಆಫ್ ದ ಬೆಸ್ಟ್ ಜಿಮ್ಸ್. ಸೊ ಸ್ವೀಟ್ ಫ್ಯಾಕ್ಟ್ರಿ ಒಂದು ಒಳ್ಳೆ ಜಿಮ್ ಅಂತೆ. ಹೌದು, ಬಿಕಾಸ್ ನೀವು ಇಲ್ಲಿ ಕಡಾಯಿ ಕುರ್ಪಿ ಕೆಲಸ ಇಲ್ಲ ಸೋನ್ ಪಾಪಡಿ ಹೇಳೋದು ಕೆಲಸ ಮಾಡಿದ್ರೆ ನಿಮಗೆ ಫುಲ್ ಬಾಡಿ ಅಪ್ಪರ್ ಬಾಡಿಗೆ ವರ್ಕೌಟ್ ಆಗುತ್ತೆ. ನಿಮಗೆ ಬೇರೆ ಯಾವುದು ಮಸಲ್ ಟ್ರೈನಿಂಗು ಏನು ಬೇಕಾಗಲ್ಲ, ಆರಾಮಾಗಿ ಬರುತ್ತೆ ಸರ್. ನಾವು ತಿಂತಾ ಹೋಗ್ತೀವಿ, ಅದಕ್ಕೆ 6 ಪ್ಯಾಕ್ ಬರಲ್ಲ ಅದನ್ನು. ಸೊ ಇದು ಹಲ್ವಾ ಮಾಡೋದು ಸರ್ ಮಷೀನು. ಸೊ ಒಂದು ಬ್ಯಾಚಲ್ಲಿ 50 ಕಿಲೋ ಆಗುತ್ತೆ. ಸೊ
ಮ್ಯಾನ್ಯಲ್ ಇಂಟರ್ವೆನ್ಷನ್ ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಬಿಕಾಸ್ ಲೈಕ್ ನಾನು ಏನು ಹೇಳಿದೆ ಮುಂಚೆ, ಟೈಮಿಂಗ್ ಇಸ್ ದ ಕೀ. ನಾವು ಏನು ಟೈಮಿಗೆ ತೆಗಿಬೇಕು, ಇದು ಸ್ಟಾರ್ಟ್ ಆಫ್ ದ ಪ್ರೊಸೆಸ್ಸು. ಅಲ್ಲಿ ಬರೀ ಸಕ್ಕರೆ ಪಾಕ ಮತ್ತು ಗೀ ಇವಾಗ ಮಿಕ್ಸ್ ಆಗುತ್ತೆ. ಆಮೇಲೆ ಇದು ಆಗ್ತಾ 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 ಫೈನಲಿ ಈ ಪ್ರೊಸೆಸ್ ಬರುತ್ತೆ. ಇದರಲ್ಲಿ ಹಲ್ವಾ ಇದು ಬಾಂಬೆ ಹಲ್ವಾ ಸರ್. ಇದನ್ನು ಇವಾಗ 24 hours ಅಲ್ಲಿ ನೋಡಿದರೆ ನಿಮಗೆ ಅದು ಡ್ರೈಯಿಂಗ್ ಆಗುತ್ತೆ. ಡ್ರೈಯಿಂಗ್ ಆದಮೇಲೆ ಇದು ಕಟಿಂಗಿಗೆ ಹೋಗುತ್ತೆ. ಸೊ ನಾವು ಇವತ್ತು ಮಾಡಿದ ಪ್ರಾಡಕ್ಟು, ಪ್ರತಿಯೊಂದು ಪ್ರಾಡಕ್ಟಿಗೆ ಟೈಮಿಂಗ್ ಇರುತ್ತೆ ಸರ್. ಪ್ರಿಪರೇಷನ್ ಟೈಮಿಂಗ್, ಪೋಸ್ಟ್ ಪ್ರಿಪರೇಷನ್ ಟೈಮಿಂಗು. ಆ್ಯಕ್ಚುಲಿ ನನ್ನ ಮಗಳಿಗೆ ಭಾಳ ಇಷ್ಟ ಇದು ಬಾಂಬೆ ಅಲ್ವಾ ಸರ್. ಗೊತ್ತೀಗ ಹೌದು, ಕೋವಾ ರೆಡಿ. ಈಗ ಇದು ಕೋವಾ ರೆಡಿ. ಇವಾಗ ಆರುತ್ತೆ. ಆರಿಬಿಟ್ಟು ಅದನ್ನು ಬೇರೆ ಬೇರೆ ಪ್ರಾಡಕ್ಟ್ಸಿಗೆ ಉಪಯೋಗಿಸ್ತಾರೆ. ಓಕೆ, ಕೂಲಿಂಗ್ ಆಗುತ್ತೆ. ಸರ್ ಇದು ನಮ್ಮದು ಡೈರಿಯಿಂದ ಬಂದಿರೋದು ಹಾಲನ್ನ ನಾವು ಉಪಯೋಗಿಸಿ ಬೆಂಗಾಲಿ ಐಟಮ್ ಮಾಡಿರೋದು. ಸೊ ಇದು ಫಸ್ಟ್ ಸ್ಟೇಜು. ಅದನ್ನು ಚೆನ್ನಾಗಿ ಮಾಡಿ ಬಾಯ್ಲ್ ಮಾಡಿಬಿಟ್ಟು ರಸಗುಲ್ಲ ಆಗಲಿ, ರಸಮಲೈ ಆಗಲಿ, ಚಿಕ್ಕ ರಾಸ್ಬೆರಿ ಅಂತ ಏನು ಹೇಳ್ತಾರೆ ಅದಾಗಲಿ, ಇದು ಚಮಚಮ್ ಆಗಲಿ, ಇದು ರೆಡಿ ಇದೆ. ಈಗ ಇದು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗ್ಬಿಟ್ಟು ಅಂಗಡಿ ಹೋಗೋ ಮುಂಚೆ ನಿಮಗೆ ಇದರಲ್ಲಿ ಹಾಲು ಬರುತ್ತೆ ರಸಮಲೈಗೋಸ್ಕರ, ರಸಗುಲ್ಲದು ಬೇರೆ ಸಿರಪ್ ಬರುತ್ತೆ. ಇನ್ನು ಫಿನಿಷಿಂಗ್ ಆಗಿ ಕೋವಾ ಕೋಟಿಂಗ್ ಆಗಿ ಬರುತ್ತೆ. ಅಲ್ಲಿಂದ ನಿಮಗೆ ಚಂಪಾಕಲಿ ಮಲೈ ಸ್ಯಾಂಡ್ವಿಚ್ ಆಗುತ್ತೆ. ಸೊ ಇದು ಆ ಪ್ರಿಪ್ರೇಷನ್ ಪೋಸ್ಟ್ ಪ್ರಿಪ್ರೇಷನ್ ಏನಲ್ಲಿ ಫಿನಿಷ್ ಆಗಿಬಿಟ್ಟು ಆಮೇಲೆ ಅಂಗಡಿಗೆ ಹೋಗೋದು. ಏನು ಸರ್ ಒಂದು ಸ್ವೀಟ್ ಇಟ್ಬಿಟ್ರು ಸರ್? ಏನಿಲ್ಲ, ಐ ಡೋಂಟ್ ನೋ ಸರ್, ಈ ತಪ್ಪು ಗೊತ್ತಿಲ್ಲ. ಒಂಥರ ಬೇಸಿಕ್ಲಿ ಏನಂದರೆ ನಾವು ಏನೇ ಒಂದು ಬ್ಯಾಚ್ ನಾವು ಸ್ವೀಟ್ ಡೈಲಿ ಏನು ರೆಡಿ ಮಾಡ್ತೀವಿ, ಯಾರು ಮಾಡ್ತಾರೋ ಅವ್ರಿಗೇನು ಹೇಳಿದ್ದೀವಿ ಅಂತಂದರೆ ದೇವ್ರ ಮುಂದೆ ಒಂದು ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಎಲ್ಲ ಮಿಕ್ಕಿದ್ದ ಅಂಗಡಿಗಳು ಕಳಿಸ್ಬೇಕು ಅಂತ ಒಂದು ಹೇಳಿದ್ದೀವಿ. ಸೊ ಪ್ರತಿಯೊಂದು ಬ್ಯಾಚು ಒಂದು ಸ್ವೀಟು ನಾವು ಏನೇ ಒಂದು ತಯಾರಿ ಮಾಡಿದ್ರು ಕೂಡ ಇದೊಂದು ದೇವ್ರಿಗೆ ಒಂದು ನೈವೇದ್ಯ ಮಾಡಿ ಆಮೇಲೆ ನಾವು ಕಳಿಸ್ಕೊಡೋದು ಅಂತ. ಮೊದಲ ತುತ್ತು ದೇವರಿಗೆ ಎಲ್ಲನೂ ಕೃಷ್ಣಾರ್ಪಣ ವಸ್ತು ಅನ್ನೋ ಒಂದು ಭಾವನೆ. ಇಲ್ಲಿ ಲಿಂಗಾರ್ಪಣ ಮಸ್ತು, ಕೃಷ್ಣ ಶಿವ ಎಲ್ಲರೂ ಒಂದೇನೇ ಮನಸ್ಸಲ್ಲಿದ್ರಾಯ್ತು. ಏನಂದ್ರೆ ನಾವೆಲ್ಲ ಒಂದು QC ಡಿಪಾರ್ಟ್ಮೆಂಟು, ಮತ್ತೊಂದು ಅವಾಗ ನೀವು ಕೇಳಿದ್ರಲ್ಲ ಈ ಪ್ರತಿಯೊಂದು ಟೇಸ್ಟ್ ನೋಡ್ತೀರಾ, ಚೆಕ್ ಮಾಡ್ತೀರಾ ಅಂತ. ನಾವು ಏನೇ ಚೆಕ್ಕು, ಟೇಸ್ಟು, ಮುತುವರ್ಜಿ ಏನೇ ವಹಿಸಿದ್ರು ಕೂಡ ಫೈನಲಿ QC ನಮಗೆ ಐ ಥಿಂಕ್ ಅಲ್ಲಿಂದ ಆಗಬೇಕು. ಅವರೇ QC, ಥ್ಯಾಂಕ್ ಯು. ಸೊ ಇದೆಲ್ಲ ಇವತ್ತು ಬೆಳಗ್ಗೆ ಇಟ್ಟಿರೋದಾ? ಹೌದು ಸರ್, ಇವತ್ತು ಮಾಡಿರೋದು. ಅಲ್ಲ ಬರೀ ಲಾಸ್ಟ್ ಇಯರ್ ಏನು ಗೊತ್ತಾ, ಇವರು ಇದನ್ನ ಬೆಳಗ್ಗೆ ಇಟ್ಟಿದ್ದಾರೆ. ಇಲ್ಲಿ ಎಷ್ಟು ವೆರೈಟಿ ಇದೆ ಸರ್? ಒಂದು 30 ಇಲ್ವಾ? ಇರ್ಬೋದು ಸರ್. ಹೌದು. ಸೊ ಒಂದು 30 ವೆರೈಟಿ ಸ್ವೀಟ್ ಮಾಡಿ ಇವತ್ತು ಇಟ್ಬಿಟ್ಟಿದ್ದಾರೆ ನೋಡಿ ಆಲ್ರೆಡಿ. ಸರ್ ನಾನು ತಿಂದಿರೋದಲ್ಲ, ನೋಡಿಲ್ದಿರೋ ಸ್ವೀಟ್ ಎಷ್ಟೊಂದಿದ್ದಾವೆ ಇದರಲ್ಲಿ. ಈಗ ಆಗಲೇ ನಮ್ಮ ವಿಶ್ವನಾಥ್ ಅವರು, ರಾಜೇಶ್ ಅವರು ಹೇಳಿದ್ರು, ಮೇಡಮ್ಮು ಇಲ್ಲಿ QC ಚೆಕ್ ಮಾಡ್ತಾರೆ, ತಿಂದು ನೋಡಿ ಚೆನ್ನಾಗಿದೆಯಲ್ಲ ಅಪ್ರೂವ್ ಮಾಡಿ ಕಳಿಸ್ತಾರೆ ಅಂತ. ಅದು ಮಾಡ್ತಾರಲ್ಲ ಅಂತ ಆ್ಯಕ್ಚುಲಿ ನನಗೆ ಚೆಕ್ ಮಾಡ್ತಾರೆ. ಖಂಡಿತ ಸರ್. ಇದು ಬಂದ್ಬಿಟ್ಟು ಜಾಗ್ರಿ ಮೈಸೂರು ಪಾಕ್. ಇದು ಇವಾಗ ಜಾಗ್ರಿಲಿ ಮಾಡಿರೋದು. ಎಕ್ಸಾಕ್ಟ್ಲಿ ಎಲ್ಲೂ ರೇರ್ಲಿ ತುಂಬಾ ರೇರ್ ಆಗಿ ಸಿಗೋದು. ಈಗ ಸ್ಪೆಷಲ್ ಮೈಸೂರು ಪಾಕ್ ಏನಿದೆ ಅದೇ ಥರ ಜಾಗ್ರಿ ಮೈಸೂರು. ಇದು ಕಂಪ್ಲೀಟ್ಲಿ ಜಾಗ್ರಿಲಿ. ಓಕೆ, ಇದು ಹಾರ್ಡ್ ಇರೋ ಆಗಿಲ್ಲ. ಸೊ ಬೇಸಿಕ್ಲಿ ಸೊ ಇದು ಕ್ರಿಸಿ ಪಾರ್ಟ್ಸ್ ಬರುತ್ತೆ. ಸೊ ಒಂದೇ ಸಲ ಇವಾಗ ನೀವು ಸ್ಪೆಷಲ್ ಮೈಸೂರು ಪಾಕ್ ಹೇಗೆ ತಿಂದ್ರಿ ಅದೇ ಥರ ತುಂಬಾ ಸ್ಮೂತ್ ಇರುತ್ತೆ. ಒನ್ಸ್ ಇದು ಕಟ್ಟಾದ್ಮೇಲೆ ಆಬ್ವಿಯಸ್ಲಿ ಬೇಸಿಕ್ಲಿ ನಮಗೊಂದು ಟೇಸ್ಟ್ ಇರುತ್ತೆ, ಸ್ಟ್ಯಾಂಡರ್ಡ್ ಟೇಸ್ಟ್ ಅದೇ ಬಂದಿರುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಇದನ್ನು ಅಪ್ರೂವಲ್ ಮಾಡೋದಕ್ಕಿಂತ ಮುಂಚೆ ಟ್ರಯಲ್ ಆಗಿರುತ್ತೆ. ಸೊ ಆ ಟೇಸ್ಟ್ ಏನಿರುತ್ತೆ ಅದೇ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಬ್ಯಾಚಲ್ಲಿ ಮೂವ್ ಆಗಬೇಕು. ನಾವು ತಿಂದು ಕೊಡಿ, ಇಲ್ಲಿ ಪಾಸ್ ಮಾಡೋಣ. ಖಂಡಿತ ಡಬಲ್ QC ಇವತ್ತು ಸಕ್ಕತ್ತಾಗಿದೆ. ನಮ್ಮ QC ಏನಿಲ್ಲ, ತಿನ್ನಕ್ಕೆ ಅಷ್ಟೇನೆ. ಸೊ ಇದು ಕೇಸರ್ ಬಾದಾಮ್ ಕಟ್ಲಿ ಅಂತ. ಸೊ ಇದು ಬೇಸಿಕ್ಲಿ ಸೇಮ್ ಸ್ಟ್ಯಾಂಡರ್ಡ್ಸ್. ಖಂಡಿತ. ಸೊ ಇದು ಗ್ರಾಮೇಜ್ ಹೇಳಿದೆಲ್ಲ ನಾನು, ಗ್ರಾಮೇಜ್ ಥರ. ಇದು 40 ಇಂದ 42 ಗ್ರಾಮ್. ಇದು ಬಂದು 10 ಗ್ರಾಮ್ ರೇಂಜಲ್ಲಿ ಬರುತ್ತೆ. ಸೊ ಇದು ಪಟಾಕ ಪಾಕ್ ಅಂತ ಸೇಮ್. ಪಟಾಕ ಪಾಕ್ ಸರಿ, ಪಟಾಕ ಪಾಕ್ ನಮ್ಮಲ್ಲಿ ಮಾತ್ರ ಸಿಗೋದು. ಕೈ ಚಂದ್ರು ಸರ್ ಖುದ್ದಾಗಿ ರೆಸಿಪಿ ರೆಡಿ ಮಾಡಿ ನಾಮಕರಣ ಮಾಡಿ ನಮ್ಮಲ್ಲಿ ಇದು ಮಾಡ್ತಾ ಇರೋದು. ಓಕೆ, ಇದು ಹೌದು ಸರ್, ಖಂಡಿತ ಅವ್ರದೇ ರೆಸಿಪಿ ಇದು. ಇದು ಆ್ಯಕ್ಚುಲಿ ಬೇರೆಯವ್ರು ಎಲ್ಲೂ ಸಿಗೋದಿಲ್ಲ. ಭಾಳ ಜನ ತಿನ್ನಿ ಸರ್, ಅವಾಗೇ ಗೊತ್ತಾಗೋದು. ಸೊ ಇದನ್ನು ಅಷ್ಟೇ ಟೆಕ್ಸ್ಚರ್. ಸೊ ಇವಾಗ ಎಲ್ಲನೂ ಕಂಪೇರ್ ತುಂಬಾ ಸಾಫ್ಟ್ ಇರುತ್ತೆ. ಓಕೆ, ಫುಲ್ ಕೊಡಿ. ಅದು ಪಟಾಕ ಪಾಕ್ ಯಾಕೆ ಪಟಾಕ ಪಾಕು ನಮ್ಮ ಕೈ ಚಂದ್ರು ರೆಸಿಪಿ ಇದು. ಯಾಕೆ ಆ ಥರ ಹೆಸರಿಟ್ರೆ ಕೇಳೋಣ. ಈಗ ಪರಮ್ ಅವ್ರನ್ನ ಕೇಳೋಣ. ನಾವು ತಿಂದ್ಬಿಟ್ಟಿಲ್ಲ, ತಿನ್ಬಿಟ್ಟೆ ಹೇಳ್ಬೇಕು. ನಿಮ್ಮ
ಬಾಯಲ್ಲೆಲ್ಲ ಬೇರೆ ಬೇರೆ ಥರ ಡ್ರೈ ಫ್ರೂಟ್ಸು ಚೆರಿ ಆ ಥರ ಅದು ಅದಕ್ಕೆ ಪಟಾಕ ಅಂತ ಹೇಳ್ತಿರೋದು. ಇದು ನಮ್ಮ ಮೈಸೂರು ಪಾಕ್ ದೂರದ ಕಸಿನ್, ಅದಕ್ಕೋಸ್ಕರ ಪಾಕ್ ಅಂತ ಅದಕ್ಕೆ ಸೇರಿಸಿದ್ದೀವಿ. ಪಟಾಕ ಪಾಕ್ ಹಾಂ ಎಲ್ಲನೂ ಮಾಡಬೇಕಲ್ಲ. ಯಾವ ಊಟ ಮಾಡ್ತೀರಾ? ಸೊ ಯೂಶ್ವಲಿ ಅದೇ ಏನು ಸ್ವೀಟ್ಸ್ ತಿಂದಾಗ ಸ್ವಲ್ಪ ಡಯಟ್ ಮಾಡಬೇಕಾಗುತ್ತೆ. ಸೊ ಮಿನಿಮಮ್ ಡಯಟಲ್ಲಿದ್ದೇವೆ ನಾವು ಸ್ವೀಟ್ ತಿಂದು. 3ನೇ ಫ್ಲೋರ್ ಇದು. ಇಲ್ಲಿ ನಿಮಗೆ ಸ್ಮೆಲ್ ಆಲ್ರೆಡಿ ಬಂದಿರುತ್ತೆ. ಸೊ ಇಲ್ಲಿ ಆಗೋದು ಪ್ರಿಪ್ರೇಷನ್ ಎಲ್ಲ ಚಾಟು, ಸ್ನ್ಯಾಕ್ಸ್ ಐಟಮು, ಸೇವರೀಸ್ ಐಟಮು. ಈ ಫ್ಲೋರ್ನಲ್ಲಿ ಒಂದು ಸುಮಾರು 100 ಐಟಮ್ ಬರುತ್ತೆ ಸರ್. ಅದರಲ್ಲಿ ಒಂದು ನಮ್ಕೀನ್ಸ್ ಬಂದು ಒಂದು 15-20 ವೆರೈಟಿ ನಮ್ಕೀನ್ಸ್ ಬರುತ್ತೆ. ಚಾಟ್ ಬಂದು ಒಂದು 40-45 ವೆರೈಟಿ ಚಾಟ್ಸ್ ಬರುತ್ತೆ. ಮಿಕ್ಕಿದ್ದು ಸ್ನ್ಯಾಕ್ ಐಟಮ್ಸ್ ಇದೆ. ಫ್ರಮ್ ಬ್ರೆಡ್ ಪಕೋಡ ತೊಗೊಂಡ್ಬಿಟ್ಟು ಮಿರ್ಚಿ ಬಜ್ಜಿ ಟು ಕಟ್ಲೆಟ್ಸ್ ಇದೆ, ಸಮೋಸಾಸ್ ಇದೆ, ಆನಿಯನ್ ಸಮೋಸ ಇದೆ. ಎಲ್ಲ ಬೇರೆ 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 ಪ್ರಿಪ್ರೇಷನ್ ಆಗುತ್ತೆ. ಅಲ್ಲಿ ನೋಡಿದ್ರೆ ನಿಮಗೆ ಅಲ್ಲಿ ಆನಿಯನ್ ಸಮೋಸದು ಪ್ರಿಪ್ರೇಷನ್ ನಡೀತಾ ಇದೆ. ಇದು ಆನಿಯನ್ ಸಮೋಸ. ನಮ್ಮದು ಪಟ್ಟಿ ಸಮೋಸ ಬರುತ್ತಲ್ಲ ಅದರದ್ದು ಪ್ರಿಪ್ರೇಷನ್ ಇದು. ಅದರ ವಿಲೆದು ಈರುಳ್ಳಿ ಸಮೋಸ. ಇದರ ಒಳಗಡೆದು ಫಿಲ್ಲಿಂಗ್ ಅದು. ಪ್ಲಸ್ ಈ ಪಟ್ಟಿನಲ್ಲಿ ನಮಗೆ ಆ ಟ್ರಯಾಂಗಲ್ ಟಿಪಿಕಲ್ ಟ್ರೆಡಿಷನಲ್ ಟ್ರಯಾಂಗಲ್ ಶೇಪ್ ಏನು ಬರುತ್ತೆ ಈರುಳ್ಳಿ ಸಮೋಸದ್ದು ಅದನ್ನೇ ಮಾಡ್ತೀವಿ. ಸೊ ಎಲ್ಲ ನಾವು ಇಲ್ಲೇ ಇನ್ಹೌಸ್ ಎಲ್ಲ ಮಾಡ್ತೀವಿ. ಸೊ ಚಾಟ್ಸ್ ಅದು ಏನೇನು ಐಟಮ್ಸ್ ಬೇಕೋ ಎಲ್ಲ ಇಲ್ಲೇ ಮಾಡಿ ಇಲ್ಲಿಂದ ನಾವು ಎಲ್ಲ ಅಂಗಡಿಗಳಿಗೆ ಕಳಿಸ್ತೀವಿ. ಸೊ ನಿಮ್ಮ ಪ್ರತಿ ಅಂಗಡಿನಲ್ಲೂ ಈ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗ್ತೀವಲ್ಲ ಆ ಥರ ಅದು ಐಟಮ್ ಎಲ್ಲ ಸಿಗುತ್ತೆ. ದಹಿ ಪುರಿ, ಸಮೋಸ, ಪಾನಿಪುರಿ. ನಮಗೆ ಆಲ್ಮೋಸ್ಟ್ ಮಧ್ಯಾಹ್ನ 12 ಗಂಟೆಯಿಂದ ಚಾಲು ಆದರೆ ರಾತ್ರಿ ಕ್ಲೋಸ್ವರೆಗೂ ಈ ಎಲ್ಲ ಐಟಮ್ಸ್ ಸಿಗುತ್ತೆ. ಚಾಟ್ಸ್ ಆಗಲಿ, ಸ್ವೀಟ್ಸ್ ಆಗಲಿ, ಸ್ನ್ಯಾಕ್ಸ್ ಆಗಲಿ, ನಮ್ಕೀನ್ಸ್ ಆಗಲಿ, ಎಲ್ಲ ಐಟಮ್ಸ್ ಸಿಗುತ್ತೆ ನಿಮಗೆ. ಸರ್ ಜನರಲಿ ಎಲ್ಲ ಸ್ಟೋರ್ಸ್ ಅರೌಂಡ್ 9 o'clock ಚಾಲು ಆಗುತ್ತೆ ಫಾರ್ ಫಂಕ್ಷನಲ್. ಕ್ಲೋಸಿಂಗ್ ಟೈಮ್ ವೇರಿಯೇಷನ್ ಆಗುತ್ತೆ. 9ರಿಂದ 12, 11. ಈಗ HSR 12, 1, 2 ಗಂಟೆ ತನಕ ನಡೆಯುತ್ತೆ. ಅಲ್ಲಿ ಕ್ರೌಡ್ ಆ ಥರ ಇದೆ. ಬೆಳಗಿನ ಜಾವ 2 ಗಂಟೆ. ಸೊ ಅಲ್ಲೂ ಡಿಪೆಂಡಿಂಗ್ ಆನ್ ದಿ ಲೊಕೇಶನ್ ಕ್ಲೋಸಿಂಗ್ ಟೈಮ್ ಚೇಂಜ್ ಆಗುತ್ತೆ ಫ್ರಮ್ 9 PM ಟು 1 o'clock, 2 o'clock ಇನ್ ದ ಮಾರ್ನಿಂಗ್. ಬಟ್ ಜನರಲಿ ಎಲ್ಲ ಸ್ಟೋರ್ಸ್ ಚಾಲು ಆಗೋದು 9 ಗಂಟೆಗೆ. ಚಾಟಿಗೂ ಹೋಗುತ್ತೆ, ಡೆಕೋರೇಷನಿಗೆ, ಪ್ಲಸ್ ಮಿಕ್ಸರ್ನಲ್ಲಿ ಮಿಕ್ಸ್ ಆಗೋಕ್ಕೂ ಯೂಸ್ ಆಗುತ್ತೆ. ಇದು ಕಟೋರಿ ಚಾಟ್ ಅಂತ ಬರುತ್ತೆ, ರಾಜ್ ಕಚೋರಿ ಅಂತ ಬರುತ್ತಲ್ಲ ಅದಕ್ಕೆ ರಾಜ್ ಕಚೋರಿದು ಬೇಸು. ಇದು ಒಳಗಡೆ ದಹಿ ವಡೆ ಹಾಕಿ ಮಸಾಲೆ ಎಲ್ಲ ಹಾಕಿ ಆ ಕಚೋರಿ ಚಾಟ್ನ ಮಾಡೋದು. ಎಲ್ಲ 33 ಅಂಗಡಿಗೆ ಎಲ್ಲ ಐಟಮ್ ಪದಾರ್ಥನೂ ಇದೇ ಫ್ಯಾಕ್ಟ್ರಿಯಿಂದ ತಯಾರಾಗಿಬಿಟ್ಟು ಡೈಲಿ ಬೇಸಿಸ್ ಮೇಲೆ ಅದು ಅಂಗಡಿಗೆ ಹೋಗುತ್ತೆ. ಉಡುಪಿಯಿಂದ ಡೈಲಿ ಬೇಸಿಸ್ ಇಲ್ಲಿಂದ ಹೋಗುತ್ತೆ. ಸೊ 2 days ಆದ್ಮೇಲೆ ಸೇಲ್ ಆಗಿಲ್ಲ ಏನು ಮಾಡ್ತೀರಿ? 2 days ಸೇಲ್ ಆಗಿಲ್ಲ ಅಂತಂದರೆ ಅದು ವಾಪಸ್ ಫ್ಯಾಕ್ಟ್ರಿಗೆ ಬರಬೇಕು. ಇಲ್ಲಿ ಬಂದ ಮೇಲೆ ನಾವು ಅದನ್ನು ಡಿಸ್ಟ್ರಾಯ್ ಮಾಡ್ತೀವಿ. ಇದು ಕಾರಣ ಏನಕ್ಕೆ ಅಂತಂತಂದರೆ ಅಲ್ಲಿ ಇದ್ದರೆ ತಿರ್ಗಾ ಯಾರಾದರೂ ಮಿಕ್ಸ್ ಮಾಡ್ತಾರೋ ಏನು ಮಾಡ್ತಾರೋ ಆಚೆ ಆ್ಯಕ್ಚುಲಿ ಆಗ್ತಾರೋ ಕಸ್ಟಮರಿಗೆ ಬೈ ಮಿಸ್ಟೇಕ್ ಹೋಗುತ್ತಾ ಅದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಶೆಲ್ಫ್ ಲೈಫ್ ಕಂಪ್ಲೀಟ್ ಆಗಿದ ಮೇಲೆ ಆ ಟ್ರೇ ವಾಪಸ್ಸು ನಮಗೆ ಫ್ಯಾಕ್ಟ್ರಿಗೆ ಬರಬೇಕು. ಇಲ್ಲಿ ನಾವು ಫೈನಲ್ ಅದನ್ನು ಚೆಕ್ ಮಾಡಿಬಿಟ್ಟು ಅದನ್ನು ಡಿಸ್ಕಾರ್ಡ್ ಮಾಡ್ತೀವಿ. indiasweetos.com ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ಓಕೆ, ಅದು ಬಿಟ್ಟು ಸ್ವಿಗ್ಗಿ ಝೊಮ್ಯಾಟೋಲಿ ಇರ್ತೀವಿ. ಇವತ್ತಿನ ದಿನ ಆನ್ಲೈನ್ ಟ್ರೆಂಡ್ ತುಂಬ ಚೆನ್ನಾಗಿದೆ. ಒಂಥರ ಜನ ಮನೆಯಲ್ಲೇ ಕೂತು ಆರ್ಡರ್ ಮಾಡಬೇಕು, ಬ್ಲಿಂಕಿಟ್ಟು ಇದೆಲ್ಲ ಇಟ್ಕೊಂಡು 10 ನಿಮಿಷಕ್ಕೆ ಅವ್ರಿಗೆ ಐಟಮ್ ಮನೆಗೆ ಬರಬೇಕು. ಸೊ ಆ ಒಂದು ಇದಿರೋದ್ರಿಂದ ಭಾಳಷ್ಟು ನಮ್ಗೆ ಅದರಿಂದ ಅಡ್ವಾಂಟೇಜ್ ಆಗಿದೆ. ಇದು ಗ್ರೌಂಡ್ ಫ್ಲೋರಾ? ಇದು ಫಸ್ಟ್ ಫ್ಲೋರ್ ಸರ್. ಇಲ್ಲಿ ನಮ್ಮ ಕಾರ್ಪೊರೇಟ್ ಆಫೀಸ್ ಇದೆ. ಆಮೇಲೆ ಡಿಸ್ಪ್ಯಾಚ್ ಬಿಲ್ಲಿಂಗ್ ಎಲ್ಲ ಇಲ್ಲೇ ಆಗುತ್ತೆ. ಇದೆ ನೋಡಿ ನಮ್ಮ ಆಫೀಸ್, ಎಲ್ಲ ಸಪೋರ್ಟ್ ಸ್ಟಾಫ್. ನಾವೆಲ್ಲ ಔಟ್ಲೆಟ್ಸಲ್ಲಿ ವ್ಯಾಪಾರ ಬಿಟ್ಟು ಇಲ್ಲಿಂದ ಏನೇನು ಸಪೋರ್ಟ್ ಮಾಡ್ಬೋದು ಎಲ್ಲ ಮಾಡ್ತೀವಿ. ನಮ್ಮ ಫೈನಾನ್ಸು, ಅಡ್ಮಿನ್ನು, ಓಕೆ, ಮಾರ್ಕೆಟಿಂಗ್ ಟೀಮು, ನಾವು ಎಲ್ಲ ಇಲ್ಲೇ ಕೂತು ವರ್ಕ್ ಮಾಡೋದು. ಏನಿದೆ ನಿಮ್ಮ ರಾಜೇಶ್ ಅವರು ಇಷ್ಟೊಂದು ಸ್ವೀಟ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಮಧ್ಯಾಹ್ನ ಲಂಚ್ ಟೈಮ್ ಆಯಿತು ಅಂತ? ನೋಡಿ ಅವಾಗ ಹೇಳಿದ್ರಲ್ಲ ನಾವೆಲ್ಲ ಡಯಾಬಿಟಿಕ್ ಅಂತ. ಡೈಲಿ ಹಿಂಗೆ ನೋಡ್ಕೊಂಡು ಮನೆಗೆ ಹೋಗ್ತಾರೆ, ಶುಗರ್ ಎಲ್ಲ ಜಾಸ್ತಿ ಆಗುತ್ತೆ. ಈ ಥರ ಕಸ್ಟಮರ್ ರಿಕ್ವೈರ್ಮೆಂಟ್ ಬರುತ್ತೆ, ಪ್ಲಾನ್ ಮಾಡ್ತೀವಿ, ನೋಡ್ತೀವಿ, ಅವ್ರು ಕೊಡ್ತೀವಿ. ಆ್ಯಕ್ಚುಲಿ ಒಂದು ಎನ್ಕ್ವೈರಿ ಬಂದಿದೆ. ವಿ ಆರ್ ಟಾಕಿಂಗ್ ಟು ಎನ್ ಏರ್ಲೈನ್ ಹೂಸ್ ವಾಂಟಿಂಗ್ ಅಸ್ ಟು ಡೆಲಿವರ್ ಫ್ರೆಶ್ ಸ್ವೀಟ್ಸ್ ಎವ್ರಿ ಡೇ ಫಾರ್ ದೇರ್ ಕಸ್ಟಮರ್ಸ್. ಎಕಾನಮಿ ಕ್ಲಾಸು, ಬಿಸ್ನೆಸ್ ಕ್ಲಾಸಲ್ಲಿರೋರಿಗೆಲ್ಲ ಸ್ವೀಟ್ ಕೊಡಬೇಕು. ನಮ್ಮ ಭಾರತವನ್ನು ಪ್ರತಿಬಿಂಬಿಸುವಂಥ ಸ್ವೀಟ್ ಯಾವುದನ್ನು ಕೊಡಬೇಕು ಅಂತ. ಸೊ ಅದಕ್ಕೆ ನಮ್ಮ ಮೈಸೂರು ಪಾಕು, ಅಂಟುಂಡೆ, ಧಾರವಾಡ ಪೇಡ, ಈ ಥರ ನಮ್ಮ ಮಥುರಾ ಪೇಡ, ಪಟಾಕ ಪಾಕ್ ಯಾಕಂದರೆ ಎಲ್ಲೂ ಇಲ್ಲ. ಆಮೇಲೆ ನಮ್ಮದು ಗಟ್ಟಿ ಮೈಸೂರು ಪಾಕು, ಇದನ್ನೆಲ್ಲ ಯಾವ ಥರ ಒಂದು ಪ್ಯಾಕೇಜ್ ಮಾಡಿ ಫ್ಲೈಟಲ್ಲಿ ಕೂತಿರುವಾಗ ಇದನ್ನು ಕೊಡ್ಬೋದು ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನದಲ್ಲಿದ್ದೀವಿ. ಸೊ ಒಂದು ಸ್ವಲ್ಪ ಟ್ರಯಲ್ಸ್ ನಡೀತಾ ಇದೆ. ಸೊ ಎಲ್ಲ ಮ್ಯಾನುಫ್ಯಾಕ್ಚರಿಂಗು ಅದಕ್ಕೆಲ್ಲ ಇವರೇ ಬಾಸ್ ಆಗಿರೋದ್ರಿಂದ ನೋಡ್ತಾ ಇದ್ದಾರೆ ಯಾವ ಥರ ಕೊಡೋಣ ಅಂತ ಅಂದ್ಬಿಟ್ಟು. ನನಗಿಷ್ಟ ಯಾವುದು ಎಲ್ಲರೂ ದಯಮಾಡಿ ಓಟ್ ಹಾಕಿ. ಇದಿಷ್ಟರಲ್ಲಿ ಎಲ್ಲನೂ ಕೊಡ್ಬೇಕಾ ಏರ್ಲೈನಲ್ಲಿ? ಅದು ಯಾವ್ದು ಕೊಡ್ಬೇಕು, ನಿಮ್ಮ ಫೇವ್ರೇಟ್ ಯಾವುದು ದಯವಿಟ್ಟು ಒಂದು ಓಟ್ ಹಾಕಿ. ನೀವು ಫ್ಲೈಟಲ್ಲಿ ಪ್ರಯಾಣ ಮಾಡ್ತಿರುವಾಗ ನಿಮಗೆ ಯಾವ್ದು ಬೇಕು ಅಂತ ಕೇಳಿ. ಸರ್ ಇದು ನಮ್ಮ ಪ್ಯಾಕಿಂಗ್ ಸೆಕ್ಷನ್ನು. ಓಕೆ, ಯಲ್ಲಪ್ಪ ಅವರು ನಮ್ಮ ಡಿಸ್ಪ್ಯಾಚ್ ಆ್ಯಂಡ್ ಪ್ಯಾಕಿಂಗ್ ಹೆಡ್. ಓಕೆ,
ಸೊ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಇವ್ರದ್ದು. ನೋಡಿ ನಮ್ಮ ಚಕ್ಲಿನೆಲ್ಲ ಪ್ಯಾಕ್ ಮಾಡಿಸ್ತಾ ಇದ್ದಾರೆ ಇವಾಗೆಲ್ಲ. ಸೊ ಈ ಥರ ಇದನ್ನ ವ್ಯಾಕ್ಯೂಮ್ ಪ್ಯಾಕ್ ಸೀಲ್ ಆಗ್ಬಿಟ್ಟು ಸರ್ ಇದನ್ನ ಇಲ್ಲಿ ಹೋಗುತ್ತೆ. ಇದು ನಮ್ಮ ಸ್ಟೋರ್ಸ್ಗೆ ಇದನ್ನ ನಾವು ಕಳಿಸ್ಕೊಡ್ತೀವಿ. ನಮಸ್ಕಾರ. ಏನು ಸರ್ ಸಿಹಿ ಕಿಚನಲ್ಲಿ ತಾವು ಸಿಹಿ ಕಿಚನಲ್ಲಿ ಸಿಹಿ ಕೈ ಚಂದ್ರ ಇದ್ರೆ ಹೆಂಗೆ ಅಂತ. ನಾನು ಇಂಡಿಯಾ ಸ್ವೀಟ್ ಹೌಸ್ನ ಬ್ರ್ಯಾಂಡ್ ಅಂಬಾಸಿಡರು. ಹಾಗಾಗಿ ನಾನು ಇರಲೇಬೇಕಾಗತ್ತೆ ಎಲ್ಲ ಒಂದು ಸಮಾರಂಭಕ್ಕೆ. ಈಗ ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮದು ಒಂದು ಅಳಿಲ್ ಸೇವೆ ಇರಲಿ ಅಂತ ಬಂದಿದ್ದೀನಿ. ಯಾವಾಗಿಂದ ಗಮನಿಸಿದ್ರಿ ಇಂಡಿಯಾ ಸ್ವೀಟ್ ಹೌಸ್? ಆಯಿತು 2.5 ವರ್ಷ 3 ವರ್ಷ ಆಗ್ತಾ ಬಂತು. ಅವರು ನನ್ನ ಒಂದು ಔಟ್ಲೆಟ್ ಇನಾಗ್ರೇಷನ್ಗೆ ಅಂತ ಕರೆದ್ರು. ಆವಾಗಲೇ ಫಸ್ಟ್ ಇಂಡಿಯಾ ಸ್ವೀಟ್ ಹೌಸ್ ನೋಡಿದ್ದು. ಅಲ್ಲಿಂದ ಆಚೆಗೆ ಸಂಬಂಧ ಭಾಳ ಸ್ಟ್ರಾಂಗ್ ಆಗಿ ಆಗೋಯ್ತು. ಸೊ ದೇ ವಾಂಟೆಡ್ ಮೀ ಟು ಬಿ ದಿ ಬ್ರ್ಯಾಂಡ್ ಅಂಬಾಸಿಡರ್. ಸೊ ಐ ಸೆಡ್ ಓಕೆ ಆ್ಯಂಡ್ ದಿ ಜರ್ನಿ ಸ್ಟಾರ್ಟೆಡ್. 3 ವರ್ಷ ಆಗ್ತಾ ಬಂತು ಇವಾಗ. ಚಂದ್ರು ಅವರು ಆಹಾರ ಪ್ರಿಯರು, ಅನೇಕ ವೆರೈಟಿ ಆಹಾರ ಸ್ವೀಟ್ ಟೇಸ್ಟ್ ಮಾಡಿರ್ತೀರಿ, ಸ್ವೀಟು ಖಾರ ಇಲ್ಲ. ಇಂಡಿಯಾ ಸ್ವೀಟ್ ಹೌಸ್ನ ವಿಶೇಷ ಏನು? ನೀವು ಬ್ರ್ಯಾಂಡ್ ಅಂಬಾಸಿಡರ್ ಮರ್ತೇಳಿ. ಇಂಡಿಯಾ ಸ್ವೀಟ್ ಹೌಸಿನ ವಿಶೇಷತೆ ಏನು ಅಂದರೆ ದಿ ಕ್ವಾಲಿಟಿ ಆಫ್ ಸ್ವೀಟ್, ಅದೇ ವಿಶೇಷ. ಪ್ರತಿಯೊಂದು ಸ್ವೀಟ್ ನೀವು ತೊಗೊಂಡ್ರು ಎಕ್ಸ್ಟ್ರೀಮ್ಲಿ ಹೈ ಕ್ವಾಲಿಟಿ ಸ್ವೀಟ್ ಸಿಗುತ್ತೆ. ಆಮೇಲೆ ಯಾವ ಸ್ವೀಟು ಎಗಟಲ್ಲ, ಗಂಟಲಿಗೆ ತಿಂದರೆ ಎಗಟಲ್ಲ. ಸೊ ಕೆಲವರಲ್ಲಿ ತುಂಬ ಸಿಹಿ ಸ್ವೀಟ್ ಮಾಡಿಬಿಟ್ಟಿರ್ತಾರೆ, ತಿನ್ನೋಕ್ಕೆ ಆಗಲ್ಲ. ಇದು ಕರೆಕ್ಟ್ ಬ್ಯಾಲೆನ್ಸ್ಡ್ ಮಾಡ್ತಾರೆ ಪ್ರತಿಯೊಂದು ಸ್ವೀಟೂ. ಯಾವ್ದು ತಿಂದ್ರೂ ಇನ್ನೊಂದು ತಿಂದರೆ ಬೇಜಾರಾಗಲ್ಲ. ಬೇರೆ ಕಡೆ ಒಂದು ತಿಂದ್ಬಿಟ್ಟು ಇನ್ನೊಂದು ತಿನ್ನೋಕೆ ಹೋದರೆ ಬೇಜಾರಾಗ್ಬಿಡುತ್ತೆ, ಒಂದೇ ತಿನ್ನೋಕ್ಕಾಗೋದು. ಇಲ್ಲಿ ಹಂಗಲ್ಲ, ಒಂದ್ರ ಮೇಲೆ ಇನ್ನೊಂದು, ಇನ್ನೊಂದ್ರ ಮೇಲೆ ಇನ್ನೊಂದು ಅಂತ ಹೋಗ್ತಾ ಇರುತ್ತೆ ಒಳಗಡೆ. ಅದರಲ್ಲೂ ಇರೋದೊಂದು ಚೀರ್ಮೋನ್ ಅಂತ ಒಂದು ಸ್ವೀಟ್ ಇದೆ, ಅದು ಲೆಕ್ಕನೇ ಇಡೋಕ್ಕಾಗಲ್ಲ ಎಷ್ಟು ಹೋಗುತ್ತೆ ಒಳಗಡೆ ಅಂತ. ಹೋಗ್ತಾ ಇರುತ್ತೆ ಅಷ್ಟೇ. ಅದು ವಿಶೇಷತೆ, ದಿ ಕ್ವಾಲಿಟಿ. ಒಂದು ನಂಗೆ ಇಂಡಿಯಾ ಸ್ವೀಟ್ ಹೌಸಲ್ಲಿ ಭಾಳ ಖುಷಿ ಆಗೋದೇನೆಂದರೆ ಒಂದೇ ಸ್ಟ್ಯಾಂಡರ್ಡ್ ಕ್ವಾಲಿಟಿನ 3 ವರ್ಷದಿಂದ ಒಂದು ಚೂರು ಹೆಚ್ಚು ಕಡಿಮೆ ಆಗ್ದೋರಂಗೆ ನೋಡ್ಕೊಂಡಿದ್ದಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ದೇ ಕೀಪ್ ಅಪ್ಡೇಟಿಂಗ್ ಅಬೌಟ್ ದೇರ್ ಬ್ರ್ಯಾಂಡಿಂಗ್. ಹೆಂಗೆ ನಾವು ಪ್ರೆಸೆಂಟ್ ಮಾಡಬೇಕು ನಮ್ಮ ಸ್ವೀಟ್ನ ಅನ್ನೋ ವಿಚಾರ ಇದೆಯಲ್ಲ, ಅದು ಪ್ರತಿ ವರ್ಷಕ್ಕೂ ಹೊಸದೇನ ತೊಗೊಂಬಂದು ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕು, ಹೊಸ ರೀತಿಯಲ್ಲಿ ಮಾಡಬೇಕು. ದೇ ಕೀಪ್ ಪ್ಲ್ಯಾನಿಂಗ್ ದ ಹೋಲ್ ಇಯರ್ ಫಾರ್ ಒನ್ ಈವೆಂಟ್, ದಟ್ ಈಸ್ ದಿ ಫೆಸ್ಟಿವಲ್ ಈವೆಂಟ್. ಇಡೀ ಸೀಸನ್ ಬರುತ್ತಲ್ಲ ಆವಾಗ. ಸೊ ಆ ಪ್ರೋಸೆಸ್ ಆಫ್ ಏನೋ ಬ್ರ್ಯಾಂಡಿಂಗ್ ಇದೆಯಲ್ಲ, ಅದು ಭಾಳ ಇಂಟ್ರೆಸ್ಟಿಂಗು. ಆ್ಯಂಡ್ ಎವ್ರಿ ಲಿಟಲ್ ಥಿಂಗ್ ಇಂಡಿಕೇಟ್ಸ್ ದಿ ವಿಷನ್ ಬಿಹೈಂಡ್ ಇಂಡಿಯಾ ಸ್ವೀಟ್ ಹೌಸ್. ಅದು ಭಾಳ ಮುಖ್ಯ. ಸೊ ಅದು ಭಾಳ ಖುಷಿ ಆಗುತ್ತೆ. ಆಮೇಲೆ ಅಫ್ಕೋರ್ಸ್ ವಿಶ್ವನಾಥ್ ಈಸ್ ಎ ಫ್ಯಾಂಟಾಸ್ಟಿಕ್ ಪರ್ಸನ್. ಪರ್ಸ್ನಲಿ ವ್ಯಕ್ತಿತ್ವ ನೋಡಿದಾಗ ಭೇದ ಭಾವ ಮಾಡದೇ ಇರುವಂಥ ವ್ಯಕ್ತಿತ್ವ ಇವರು. ಹಾಗಾಗಿ ಇವರ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂದರೆ ಜನರ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಎಕ್ಸ್ಟ್ರಾರ್ಡ್ನರಿ. ಹಾಗಾಗಿ ಇಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ದೇ ಆರ್ ಆಲ್ಸೋ ಹ್ಯಾಪಿ ವರ್ಕಿಂಗ್ ಹಿಯರ್ ಆ್ಯಂಡ್ ಇಟ್ ಈಸ್ ಅ ಅಟ್ಮಾಸ್ಫಿಯರ್ ವೇರ್ ಒನ್ ವುಡ್ ನಾನು ಇಲ್ಲಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಆ ಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಾರೆ. ಅದು ಇವ್ರ ಗ್ರೇಟ್ನೆಸ್ಸು. ಥ್ಯಾಂಕ್ ಯು ಸರ್. ಸೊ ದ ಹೋಲ್ ಥಿಂಗ್ ಇಸ್ ಕಾಂಟ್ರಿಬ್ಯೂಟೆಡ್ ಟು ದ ಸಕ್ಸಸ್ ಆಫ್ ಇಂಡಿಯಾ ಸ್ವೀಟ್ ಹೌಸ್. ನಾವು ಅನೇಕ ಸಂಸ್ಥೆಗಳ ಜರ್ನಿ ನೋಡಿರ್ತೀರಿ. 3 ವರ್ಷ ಅಥವಾ 2.5 ವರ್ಷ 3 ವರ್ಷದಲ್ಲಿ 30ಕ್ಕೂ ಹೆಚ್ಚು ಬ್ರಾಂಚ್ ಮಾಡಿದ್ದಾರೆ ಇವರು. ಸೊ ತುಂಬ ರ್ಯಾಪಿಡ್ ಆಗಿ ಹೋಗ್ತಿದ್ದಾರೆ. ಏನು ಸೀಕ್ರೆಟ್ ಅವರು ನಿಮ್ಮ ಹತ್ರ ಹೇಳ್ತಾರೆ? ಅವ್ರ ಎನರ್ಜಿ. ಆ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ 3 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಇಲ್ಲ, ಅದು ಒಂದು ಏನಂದರೆ ಒಬ್ಬ ವ್ಯಕ್ತಿಗೆ ಎಂಥ ವಿಷನರಿ ಅವನು ಅಂತ ಇದೆಯಲ್ಲ, ಅದು ಅವ್ರು ಮಾಡೋ ಕೆಲಸದಲ್ಲೇ ಗೊತ್ತಾಗ್ಬಿಡುತ್ತೆ. ಇವರು ಒಂದು ಟಾರ್ಗೆಟ್ ಹಾಕ್ಕೊಂಡ್ರೆ ಈ ವರ್ಷ ಇಷ್ಟು ಔಟ್ಲೆಟ್ ಓಪನ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಹಾಕೋತಾರಲ್ಲ, ಆ ಟಾರ್ಗೆಟ್ ಹಾಕ್ಕೊಳ್ಳೋಕೆ ಹಿಂದೆನೇ ದೊಡ್ಡ ವಿಷನ್ ಇರುತ್ತೆ. ಇದು ಹೀಗೆ ಆಗಬೇಕು, ಹಿಂಗಾದರೆ ಹಿಂಗಾಗತ್ತೆ, ಹಿಂಗಾದರೆ ಹಿಂಗಾಗತ್ತೆ ಅನ್ನೋ ಒಂದು ಪರ್ಫೆಕ್ಟ್ ಪಿಕ್ಚರ್ ಇರಬೇಕು. ಇವಾಗ ನಾವು ಸಿನಿಮಾ ಮಾಡಬೇಕಾದ್ರೆ ಸಿನಿಮಾ ಶೂಟ್ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡ್ಬೇಕು ನಾವು ಆ್ಯಸ್ ಎ ಡೈರೆಕ್ಟರ್. ನಾನು ಇಡೀ ಸಿನಿಮಾ ಸ್ಕ್ರಿಪ್ಟ್ ಓದಿದಾಗ ನನ್ನ ತಲೆಯಲ್ಲಿ ಸಿನಿಮಾ ಕೂತಿರಬೇಕು, ಆವಾಗಲೇ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಹಾಗೆ ಇವರು ಕೂಡ ಒಂದು ವರ್ಷದ ಪ್ಲ್ಯಾನ್ ಹಾಕ್ಕೊಂಡಾಗ, ಟಾರ್ಗೆಟ್ ಹಾಕ್ಕೊಂಡಾಗ ಆ ಇಡೀ ವರ್ಷ ಹೆಂಗೆ ಮಾಡಬೇಕು ಅನ್ನೋದು ಕ್ಲಾರಿಟಿ ಇದ್ಬಿಡಬೇಕು. ಆ ಕ್ಲಾರಿಟಿ ಇವ್ರಿಗಿದೆ. ಹಾಗಾಗಿ ಆ ಸಂಖ್ಯೆ ಆಫ್ ದಿ ಔಟ್ಲೆಟ್ಸ್ ಓಪನಿಂಗು ನಡೀತಾನೇ ಇದೆ. ಬಟ್ ಸೂನ್ ಇಟ್ ವಿಲ್ ನಾಟ್ ಬಿ ಎ ಸರ್ಪ್ರೈಸ್ ಇಫ್ ಇಂಡಿಯಾ ಸ್ವೀಟ್ ಹೌಸ್ ಇಸ್ ಅವೈಲಬಲ್ ಆಲ್ ಓವರ್ ಇಂಡಿಯಾ. ರಾಯಭಾರಿ ಅನ್ನೋದು ಭಾಳ ಒಂದು ಅಂಡರ್ ಸ್ಟೇಟ್ಮೆಂಟ್ ಸರ್. ಸ್ಟಾರ್ಟಿಂಗಲ್ಲಿ ಏನೋ ಬಾಯಿ ತಪ್ಪಿ ಸರ್ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಂತ ಕೇಳಿಬಿಟ್ಟೆ. ಅದಾದಮೇಲೆ ನಾವು ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಏನೇನೋ ಆಗಿಬಿಟ್ಟಿದ್ದೀವಿ. ಈಗ ಹೇಳಬೇಕು ಅಂತಂದರೆ ಅಫಿಷಿಯಲಿ ಸರ್ ಈಸ್ ಅ ಪಾರ್ಟ್ ಆಫ್ ದ ಎಂಟೈರ್ ಟೀಮ್, ಈಸ್ ಅ ಡೈರೆಕ್ಟರ್ ವಿತ್ ಅಸ್, ಈಸ್ ಅ ಶೇರ್ ಹೋಲ್ಡರ್ ವಿತ್ ಅಸ್. ನಾವು ಒಟ್ಟಿಗೆ ಇದ್ದೀವಿ ಎಲ್ಲದರಲ್ಲೂ ಅಂತಾರ. ಬಟ್ ಅಫ್ಕೋರ್ಸ್ ಹೊರಗಡೆ ಬ್ರ್ಯಾಂಡಿಂಗ್ ವಿಚಾರಗಳಿರ್ಬೋದು ಅಥವಾ
ಈ ಫುಡ್ನ ಅಪ್ಗ್ರೇಡ್ ಮಾಡೋದಿರ್ಬೋದು, ನಮ್ಮ ರೆಸಿಪಿ ಇರ್ಬೋದು, ಆಲ್ ದಟ್ ಇನ್ಪುಟ್ಸು, ಸ್ಕಿಲ್ಸು, ಆಮೇಲೆ ಅನೇಕವಾದಂಥ ವಿಸ್ಡಮ್ ವಿ ಬೇಸಿಕ್ಲಿ ಟೇಕ್ ಫ್ರಮ್ ಹಿಮ್ ಒಂಥರ. ಸೊ ಇಟ್ಸ್ ಅ ಜರ್ನಿ ಟುಗೆದರ್. ಕಲ್ಲಿರಲಿ, ಮುಳ್ಳಿರಲಿ, ಮಳೆ ಇರಲಿ, ಚಳಿ ಇರಲಿ, ವೆರ್ ಆಲ್ ಟುಗೆದರ್ ಅಷ್ಟೇ ಒಂಥರ. ಸಿಹಿ ಇರಲಿ, ಕಹಿ ಇರಲಿ, ಕಹಿ ಅನ್ನಿಲ್ಲ, ಏನಿಲ್ಲ, ಅಡ್ಡಿಲ್ಲ. ನಮ್ಮ ದೇಹದಲ್ಲಿ ತುಂಬ ಸಿಹಿ ಇದ್ದು ನಾವು ಕಹಿನೇ ತಿನ್ನಬೇಕಾಗಿದೆ. ನೋ, ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಟೀಮ್ ಸರ್. ಒಂಥರ ಅವ್ರ ಎನರ್ಜಿ ಸೋ ಇನ್ಫೆಕ್ಷಸ್ ಅಂದರೆ ಅವ್ರನ್ನ ಹತ್ತಿರದಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅವ್ರ ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ, ಏನೇನು ಆ್ಯಕ್ಟಿವಿಟೀಸ್ ಡಾಬಲ್ ಮಾಡ್ತಾರೆ. ಇವಾಗ ಮಾತಾಡ್ತೀನಿ 1 hour ಆದಮೇಲೆ ಇನ್ನೇನು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾರೆ. ಇದೆಲ್ಲ ಒಂದು ಸ್ಫೂರ್ತಿ ಬೇಸಿಕ್ಲಿ. ಲುಕಿಂಗ್ ಎಟ್ ಅದರ್ ಪೀಪಲ್ ಹು ಹವ್ ಬೀನ್ ಏಬಲ್ ಟು ಡೂ ಇಟ್ ಸಕ್ಸಸ್ಫುಲಿ. ನಾವು ಯಾಕೆ ಹಂಗೆ ಇರೋಕ್ಕಾಗಲ್ಲ, ಒಂದು ಆಸೆ ಹುಟ್ಕೊಂಡ್ರೆ ಮನುಷ್ಯನಿಗೆ ಆಟೋಮೆಟಿಕ್ಲಿ ಹಿ ಕ್ಯಾನ್ ಆಲ್ಸೋ ಸ್ಟ್ರೈವ್ ಫಾರ್ ಇಟ್ ಆ್ಯಂಡ್ ಟ್ರೈ ಫಾರ್ ಇಟ್ ಅಂತ ಅನ್ಸುತ್ತೆ. ಅದೇ ಒಂದು ಇದರಲ್ಲಿ ಅವ್ರ ಫೀಲ್ಡಲ್ಲಿ ಸರ್ ಏನೇನೋ ಮಾಡಿದ್ದಾರೆ. ಈಗ ನಾವು ಇದೊಂದು ಫೀಲ್ಡ್ ತೊಗೊಂಡಿದ್ದೀವಿ, ಇದರಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಪ್ರಯತ್ನ ಅದಲ್ಲ ಅಷ್ಟೇ ಅಂತಾರೆ. ಇಬ್ಬರು ಕನಸುಗಾರರಿಗೂ ಒಳ್ಳೇದಾಗಲಿ, ನಮ್ಮ ಕಡೆಯಿಂದ ಶುಭವಾಗಲಿ ಸರ್. ಆಲ್ ದ ಬೆಸ್ಟ್. ಸದ್ಯದಲ್ಲೇ 100 ಅಂಗಡಿಗಳ ಟಾರ್ಗೆಟ್ ಮುಟ್ಲಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ನಮ್ಮ ಔಟ್ಲೆಟ್ ವಿಸಿಟ್ ಮಾಡಿರ್ಬೋದು. ಆ್ಯಕ್ಚುಲಿ ಆ್ಯಸ್ ಅ ಬ್ರ್ಯಾಂಡ್ ನಾವು ಟ್ರೆಡಿಷ್ನಲ್ ಪ್ಯಾಟರ್ನ್ಸ್ನೇ ನಾವು ಎಲ್ಲದರಲ್ಲೂ, ಸೊ ಅದೇ ಸೇಮ್ ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ನ ನಾವು ಔಟ್ಲೆಟ್ಸ್, ಸ್ಟೋರ್ ಡಿಸೈನ್ ಆಫ್ ದ ಸ್ಟೋರ್ಸ್ ಇರ್ಬೋದು, ನೀವು ವುಡನ್ ಕಾರ್ವಿಂಗ್ಸ್ ನೋಡಿರ್ತೀರಾ, ಮತ್ತು ಕಲ್ಲಿಂದು ಪಿಲ್ಲರ್ಸ್ ನೋಡಿರ್ತೀರಾ, ಫ್ಲೋರಿಂಗಲ್ಲಿ ಅತ್ತಂಗುಡಿ ಪ್ಯಾಟರ್ನ್ಸ್ ನೋಡಿರ್ತೀರಾ. ಸೇಮ್ ಕಾನ್ಸೆಪ್ಟ್ ಆಫ್ ಡಿಸೈನ್ ನೀವು ನಮ್ಮ ಬಾಕ್ಸಸ್ಸಲ್ಲಿ ನೋಡ್ಬೋದು. ಓಕೆ, ಇದು ಇದು ನೋಡಿದ್ರೆ ನೀವು ಈ ರಂಗೋಲಿ ಪ್ಯಾಟರ್ನ್ಸು, ಓಕೆ, ಇದೆಲ್ಲ ನಿಮಗೆ ಈ ಫ್ಲೋರಲ್ ಪ್ಯಾಟರ್ನ್ಸ್ ಎಲ್ಲ ಅತ್ತಂಗುಡಿ ಟೈಲ್ಸಲ್ಲಿ ಜನರಲಿ ಯು ಕ್ಯಾನ್ ಸಿ ದೀಸ್ ಮೋಟಿವ್ಸ್. ಓಕೆ, ಹಾಗೆ ಇದು ನೋಡಿದ್ರೆ ನಿಮ್ಗೆ ಈ ದಸರಾ ಅಂಬಾರಿದು ನೆನಪಾಗತ್ತೆ, ಆನೆಗಳದು, ಮೈಸೂರು ದಸರಾದು. ಇದು ಈ ವರ್ಷದ ಒನ್ ಆಫ್ ದ ಸ್ಪೆಷಾಲಿಟಿ ಬಾಕ್ಸಸ್ ನಾವು ಮಾಡಿರೋದು, ಫ್ಲೇವರ್ಸ್ ಆಫ್ ಇಂಡಿಯಾ ಅಂತ. ಇದರಲ್ಲಿ ನಿಮಗೆ ಆ್ಯಸ್ ದ ಬಾಕ್ಸ್ ಇಟ್ ಸೆಲ್ಫ್ ಸಜೆಸ್ಟ್, ಇದು ಇಂಡಿಯಾ ಗೇಟು, ಇದು ನಮ್ಮ ನ್ಯಾಷನಲ್ ಆ್ಯನಿಮಲ್ಲು, ಇದು ನಮ್ಮ ನ್ಯಾಷನಲ್ ಬರ್ಡು, ಇದು ಕೆಲವು ಆರ್ಟ್ ಫಾರ್ಮ್ಸು, ಮತ್ತು ನಮ್ಮ ಇಂಡಿಯಾದು ಫೇಮಸ್ ಮಾನ್ಯುಮೆಂಟ್ಸ್ ಎಲ್ಲ ಇದರಲ್ಲಿ ಯೂಸ್ ಮಾಡಿದ್ದೀವಿ. ಒಂದು ಕಲ್ಚರ್ ಇರ್ಬೋದು. ಸೊ ಈ ಥರ ಥೀಮ್ ಇಸ್ ದಟ್ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಔಟ್ ದ ಟ್ರೆಡಿಷ್ನಲ್ ಆರ್ಟ್ ಫಾರ್ಮ್ಸ್ ಆಫ್ ಇಂಡಿಯಾ ಅಂತ. ಆ ಥರ ಒಂದು ಇದರಲ್ಲಿ ನಾವು ಸೊ ಈ ಕೆಲವುದು ಸ್ಪೆಷಾಲಿಟಿ ಬಾಕ್ಸಸ್ನ ನಾವು ಏರ್ಪೋರ್ಟ್, ನಾವು ಆಲ್ರೆಡಿ ಹೇಳ್ದಂಗೆ T2 ಟರ್ಮಿನಲ್ ಡ್ಯೂಟಿ ಫ್ರೀನಲ್ಲಿ ಇದ್ದೀವಿ. ಸೊ ಅಲ್ಲಿಗೋಸ್ಕರ ಸ್ಪೆಷಾಲಿಟಿ ಬಾಕ್ಸಸ್ನ ನಾವು ಕ್ಯೂರೇಟ್ ಮಾಡಿರೋದು. ಇದು ನಮ್ಮ ಸ್ಪೆಷಲ್ ಮೈಸೂರು ಪಾಕ್ ಬಾಕ್ಸು. ಏರ್ಪೋರ್ಟಲ್ಲಿ ಸಿಗುತ್ತೆ, ಇವಾಗ ಎಲ್ಲ ಔಟ್ಲೆಟ್ಸಲ್ಲಿ ಕೂಡ ಸಿಗುತ್ತೆ. ಯಾ, ಸೊ ಇದರಲ್ಲಿ ಏನು ಮಾಡಿದ್ದೀವಿ ನಿಮಗೆ 18-2, ಸೊ 16 ಮೈಸೂರು ಪಾಕ್ ಜೊತೆಗೆ ನಮ್ಮ ಕರ್ನಾಟಕದ ಚನ್ನಪಟ್ಟಣ ಬೊಂಬೆಗಳು ಕೂಡ ಇದರಲ್ಲಿ ಇಟ್ಟಿದ್ದೀವಿ. ಅಲ್ಲೂ ಕೂಡ ಪ್ಯಾಕಿಂಗ್ ಕ್ವಾಲಿಟಿನಲ್ಲೂ ಕೂಡ ಅದ್ಭುತವಾದ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಇಂಡಿಯಾ ಸ್ವೀಟ್ ಹೌಸು. ಗ್ರೇಟ್ ಮೇಡಮ್. ಸೊ ಈ ಬಾಕ್ಸಸ್ ನೋಡ್ಬೋದು ನೀವು, ಇದು ಸಿಂಗಲ್ ಪೀಸ್ ಲಡ್ಡುಗೋಸ್ಕರ ಮಾಡಿರೋದು. ಸೊ ಜನರಲಿ ಇಂಡಿಪೆಂಡೆನ್ಸ್ ಡೇ, ರಾಜ್ಯೋತ್ಸವ ಇವಾಗ ಬರ್ತಾ ಇದೆ, ಡಿಸ್ಟ್ರಿಬ್ಯೂಷನ್ಗೆಲ್ಲ ಇದು ತುಂಬ ಜನ ಈ ಥರದ್ದು ಆರ್ಡ್ರ್ ಮಾಡ್ತಾರೆ. ಜನ ಮನೆಯಲ್ಲಿ ಪೂಜೆ ಅದು ಇದು ಅಂತ ಇಟ್ಕೊಂಡಿರೋವಾಗ ರಿಟರ್ನ್ ಗಿಫ್ಟ್ಸಿಗೆ ಜಾಸ್ತಿ ಹೋಗುತ್ತೆ ಈ ಬಾಕ್ಸ್. ಕರೆಕ್ಟಾಗಿ 4 ಪೀಸ್ ಲಡ್ಡು ಹಿಡಿಸುತ್ತೆ, ಅಥವಾ 2 ಪೀಸ್ ಮೈಸೂರು ಪಾಕ್ ಚೆನ್ನಾಗಿ ಹೋಗುತ್ತೆ ಇದರಲ್ಲಿ.